Now, who is your enemy? You yourself is your enemy. Who is destroying your life? You yourself is destroying your life. ನಿನ್ನ ಜೀವನ ಹಾಳು ಮಾಡ್ತಾ ಇರೋದಾರು ನೀನೇ. ನಾನು ಅಂತಕ್ಕಂಥ ಆ ಸೆಲ್ಫ್ ಇದೆಯಲ್ವಾ, ದಟ್ ಸೆಲ್ಫ್ ಇಸ್ ಡಿಸ್ಟ್ರಾಯಿಂಗ್ ಯು. ನಾನು ನನಗೆ, ಎವ್ರಿಥಿಂಗ್ ಅಬೌಟ್ ಯು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಹಲ್ಲೆಲೂಯಾ. ನಮಗೆ ಅನ್ನಿಸ್ಬೋದು ನಾವು ಪ್ರತಿದಿನ ಅಥವಾ ಪ್ರತಿ ಮಂಗಳವಾರ ಈ ರೀತಿಯಲ್ಲಿ ಬಂದು ದೇವರ ವಾಕ್ಯವನ್ನು ಕಲಿಯೋದ್ರಿಂದ ನಮಗೆ ಏನು ಲಾಭ? ಏನು ಅದ್ಭುತ ಆಗ್ತಾ ಇಲ್ಲ, ಏನು ದೊಡ್ಡ ದೊಡ್ಡ ಕಾರ್ಯಗಳು ಏನು ಆಗ್ತಾ ಇಲ್ಲ, ನಾವು ಅಂದ್ಕೊಂಡಿದ್ದು ಯಾವುದು ನೆರವೇರ್ತಾ ಇಲ್ಲ. ಆದರೂ ಏನು ಲಾಭ ಅಂತ ಒಂದು ಪ್ರಶ್ನೆ ನಮ್ಮ ಮೈಂಡಲ್ಲಿ ಇರ್ಬೋದು. ಲಾಭ ಏನು ಅಂದರೆ, ಒಂದು ಉದಾಹರಣೆ ಹೇಳಿದರೆ ಅರ್ಥ ಆಗ್ಬೋದು. 2 ಗಿಡ, ಒಂದು ಗಿಡಕ್ಕೆ ಯಾವಾಗಲೂ ನೀರು ಹಾಕ್ತಾ ಇರ್ತೀವಿ, ಇನ್ನೊಂದು ಗಿಡಕ್ಕೆ ನೀರು ಹಾಕೋದೇ ಇಲ್ಲ. ನೀರು ಹಾಕ್ತಾ ಇರುವಂಥ ಆ ಗಿಡ ಯಾವಾಗಲೂ ಹಸಿರಾಗೇ ಇರುತ್ತೆ, ಬಾಡಿ ಹೋಗೋದಿಲ್ಲ, ಒಣಗಿ ಹೋಗೋದಿಲ್ಲ. ಮಾತ್ರ ಅಲ್ಲ, ಅದು ಟೈಮಿಗೆ ಕರೆಕ್ಟಾಗಿ ಅದರಲ್ಲಿ ಫಲ ಬರುತ್ತೆ. ಇನ್ನೊಂದು ಗಿಡ ನೀರು ಹಾಕೋದಿಲ್ಲ, ಆದರೆ ಇರುತ್ತೆ, ಬಾಡಿ ಇರುತ್ತೆ, ಕೆಲವೊಮ್ಮೆ ಬಾಡಿ ಒಣಗೋಗ್ಬೋದು, ಫಲ ಅಂತೂ ಖಂಡಿತ ಬರಲಿಕ್ಕೆ ಚಾನ್ಸೇ ಇಲ್ಲ. ಅದೇ ಡಿಫ್ರೆನ್ಸ್. ದೇವರ ವಾಕ್ಯ ಕೇಳಿಸ್ಕೊಳ್ತಾ ಇರೋದ್ರಿಂದ, ಕಲಿಯೋದ್ರಿಂದ ನಮ್ಮ ಮನಸ್ಸಿಗೆ ಅನಿಸ್ಬೋದು ಕೆಲವೊಮ್ಮೆ, ನಾವು ಇದಕ್ಕೆಲ್ಲ ಹೋಗಬೇಕಾ, ಇದೆಲ್ಲ ಕಲಿಬೇಕಾ, ಈಸ್ ಇಟ್ ನೆಸೆಸರಿ ಫಾರ್ ಅಸ್, ಈಸ್ ಇಟ್ ಯೂಸ್ಫುಲ್ ಫಾರ್ ಅಸ್, ಉಪಯೋಗ ಆಗುತ್ತಾ ಅಥವಾ ಯಾಕೆ ಬೇಕು, ಈ ರೀತಿ ಎಲ್ಲ ಒಂದು ಕ್ವೆಶ್ಚನ್ ಬರುತ್ತೆ ನಮ್ಮ ಮೈಂಡಿಗೆ. ಆದರೆ ನಮಗೆ ಗೊತ್ತಾಗೋದಿಲ್ಲ, ನಮ್ಮ ಜೀವನದಲ್ಲಿ ನಾವು ಒಂದು ರೀತಿಯಲ್ಲಿ ದೇವರನ್ನು ಆಶ್ರಯಿಸಿ ಬದುಕೋರಾಗಿರ್ತೀವಿ. ಯಾವಾಗ ನಾವು ದೇವರ ವಾಕ್ಯವನ್ನು ಕೇಳಿಸ್ಕೊಳ್ತಾ ಕಲಿತಾ ಇರ್ತೀವಲ್ವಾ, ನಾವು ದೇವರನ್ನು ಆಶ್ರಯಿಸಿ ಬದುಕೋರಾಗಿರ್ತೀವಿ. ನಮ್ಮ ಜೀವಿತದಲ್ಲಿ ಒಂದು ರೀತಿ ಹಸಿರು ಇರುತ್ತೆ, ಒಣಗೋಗೋದಿಲ್ಲ, ಬಾಡೋಗೋದಿಲ್ಲ. ದಟ್ ಈಸ್ ದ ಡಿಫ್ರೆನ್ಸ್. ಹಾಗಂತ ಹೇಳಿಬಿಟ್ಟು ನಾವು ವಾಕ್ಯ ಕಲೀಲಿಕ್ಕೆ ಬರೋದ್ರಿಂದ, ವಾಕ್ಯ ಕೇಳಿಸ್ಕೊಳ್ಳೋದ್ರಿಂದ ನಮ್ಮ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ, ಕಷ್ಟ ಎಲ್ಲ ಹೋಗುತ್ತೆ, ಏನೋ ಒಂದು ಸೂಪರ್ ನ್ಯಾಚುರಲ್ ಆಗಿ ಏನೋ ಒಂದು ಆಗಿಬಿಡುತ್ತೆ ಅನ್ನೋದು ಸುಳ್ಳು. ಆ ಥರ ಎಲ್ಲ ಆಗೋದಿಲ್ಲ. ನೋಡಿ, ದಿನ ನೀರು ಹಾಕೋ ಗಿಡದಲ್ಲಿ ಒಂದೇ ದಿನ ಹಣ್ಣು ಬರೋದಿಲ್ಲ. ಇವತ್ತು ನೀವು ನೀರು ಹಾಕಿದ ತಕ್ಷಣ ನಾಳೆ ಬೆಳಗ್ಗೆ ಏನೋ ಹಣ್ಣು ಏನೋ ಬರೋದಿಲ್ಲ, ಅಥವಾ ಒಂದೇ ದಿನ ಅದೇನು ಬೆಳೆದು ದೊಡ್ಡ ಹೆಮ್ಮರ ಆಗೋದಿಲ್ಲ. ಅದು ಹಾಗೇ ಇರುತ್ತೆ. ಬಟ್ ಏನಂದರೆ ಹಸಿರಾಗಿರುತ್ತೆ, ಬಾಡಿ ಹೋಗೋದಿಲ್ಲ. ಅದರಲ್ಲಿ ರೈಟ್ ಟೈಮಿಗೆ ಫ್ರೂಟ್ ಬರುತ್ತೆ. ದಟ್ ಈಸ್ ದ ಬೆನಿಫಿಟ್. ಇನ್ನೊಂದು ಇರುತ್ತೆ, ಒಣಗಿರುತ್ತೆ, ಬಾಡಿ ಇರುತ್ತೆ, ಒಣಗಿರುತ್ತೆ, ಫಲ ಅಂತೂ ಬರೋದಿಲ್ಲ. ಆದರೆ 2 ಗಿಡಗಳೇ, 2 ಇರುತ್ತೆ. ಒಂದು ಹಸಿರಾಗಿರುತ್ತೆ, ಇನ್ನೊಂದು ಬಾಡಿರುತ್ತೆ. ಯೆರೆಮೀಯ ಪ್ರವಾದಿ ಪುಸ್ತಕದಲ್ಲಿ ನಾವು ನೋಡ್ತೀವಿ. ಯೆರೆಮೀಯ ಪ್ರವಾದಿ ಪುಸ್ತಕ, ಅದರಲ್ಲಿ 17ನೇ ಅಧ್ಯಾಯ ಅನಿಸುತ್ತೆ, 17ನೇ ಅಧ್ಯಾಯ 7ನೇ ವಾಕ್ಯ. Jeremiah chapter 17 verses 7 and 8. ಸರ್ವೇಶ್ವರನಲ್ಲಿ ಭರವಸೆ ಇಟ್ಟವನಾದರೂ ಧನ್ಯ. Blessed is he who trusts in the Lord, whose trust is the Lord. ದೇವರಲ್ಲಿ, ಸೃಷ್ಟಿಕರ್ತನಾದ ದೇವರಲ್ಲಿ ಯಾರು ಭರವಸೆಯನ್ನು ಅಥವಾ ವಿಶ್ವಾಸವನ್ನು ಇಟ್ಟಿದ್ದಾರೋ ಅವರು ಧನ್ಯರು. ಅಂಥವರಿಗೆ ಸರ್ವೇಶ್ವರನಲ್ಲೇ ವಿಶ್ವಾಸ. ಈಗ ನಾವು ದೇವರಲ್ಲೇ ವಿಶ್ವಾಸ ಇಟ್ಟಿದ್ದೀವಿ, ಭರವಸೆ ಇಟ್ಟಿದ್ದೀವಿ ಅನ್ನೋದಕ್ಕೆ ಎವಿಡೆನ್ಸ್ ಏನು? ವಾಟ್ ಈಸ್ ದ ಎವಿಡೆನ್ಸ್ ದಟ್ ಯುವರ್ ಟ್ರಸ್ಟ್ ಈಸ್ ಗಾಡ್, ಆರ್ ಯು ಪುಟ್ ಯುವರ್ ಟ್ರಸ್ಟ್ ಇನ್ ಗಾಡ್? ವಾಟ್ ಈಸ್ ದ ಎವಿಡೆನ್ಸ್? ನೀವು ದೇವರಲ್ಲೇ ನಂಬಿಕೆ ಇಟ್ಟಿದ್ದೀರಿ, ಭರವಸೆ ಇಟ್ಟಿದ್ದೀರಿ ಅನ್ನೋದಕ್ಕೆ
ಎವಿಡೆನ್ಸ್ ಏನು? ಆಧಾರ ಏನು? ಎವಿಡೆನ್ಸ್ ಏನಂದ್ರೆ ಮುಂದಿನ ವಾಕ್ಯ. ಯುವರ್ ಲೈಫ್ ಈಸ್ ದ ಎವಿಡೆನ್ಸ್. ಇಫ್ ಯುವರ್ ಟ್ರಸ್ಟ್ ಈಸ್ ಗಾಡ್, ಆರ್ ಇಫ್ ಯು ಪುಟ್ ಯುವರ್ ಟ್ರಸ್ಟ್ ಇನ್ ಗಾಡ್, ದಿಸ್ ರಿಸಲ್ಟ್ ವಿಲ್ ಕಮ್. ವರ್ಸ್ ನಂಬರ್ 8 ಈಸ್ ದ ರಿಸಲ್ಟ್. ಏನು ಹೇಳುತ್ತೆ? ಓದಿ. ನೀರರುಗಲೇ ನೀರರುಗಿನಲ್ಲೇ ನೆಡಲಾದ ನದಿಯ ಬದಿಯಲ್ಲೇ ಬೇರು ಹರಡಿದ, ಬಿಸಿಲ ಧಗೆಗೆ ಹೆದರದ, ಬರಗಾಲದಲ್ಲೂ ನಿಶ್ಚಿಂತವಾದ, ಹಸಿರೆಲೆ ಬಿಡುವ, ಫಲ ನೀಡುವ ಮರಕ್ಕೆ ಸಮಾನನು ಆತ. ನೋಡಿ, ಯಾರು ನಿಜವಾಗ್ಲೂ ದೇವರಲ್ಲಿ ವಿಶ್ವಾಸ ಇಟ್ಟು ಬದುಕ್ತಾ ಇದ್ದೀರೋ ನಿಮ್ಮ ಜೀವನ ಹೀಗೆ ಇರುತ್ತೆ. ಹೀಗೆ ಇರಬೇಕಲ್ಲ, ಹೀಗೆ ಇರುತ್ತೆ. ದಿಸ್ ಇಸ್ ದ ಎವಿಡೆನ್ಸ್ ದಟ್ ಯು ಪುಟ್ ಯುವರ್ ಟ್ರಸ್ಟ್ ಇನ್ ಗಾಡ್. ವರ್ಸ್ ನಂಬರ್ 8, Jeremiah chapter 17 verse 8 is the result of a true believer. ಒಂದು ನಿಜವಾದ ವಿಶ್ವಾಸಿಯ ಜೀವನದಲ್ಲಿ ಈ ರಿಸಲ್ಟ್ ಇರುತ್ತೆ. ಪ್ರಾರ್ಥನೆ ಅಲ್ಲ ರಿಸಲ್ಟ್. ಪ್ರೇಯರ್ ಇಸ್ ನಾಟ್ ದ ರಿಸಲ್ಟ್. ಅಟೆಂಡಿಂಗ್ ಹೋಲಿ ಮಾಸ್ ಎವ್ರಿ ಡೇ, ದಟ್ ಇಸ್ ನಾಟ್ ದ ರಿಸಲ್ಟ್. ಅಥವಾ ರೀಡಿಂಗ್ ಬೈಬಲ್ ಇಸ್ ನಾಟ್ ದ ರಿಸಲ್ಟ್. ಸೇಯಿಂಗ್ ಹಲ್ಲೆಲೂಯಾ ಇಸ್ ನಾಟ್ ದ ರಿಸಲ್ಟ್. ಬೀಯಿಂಗ್ ಇನ್ ಎ ಕ್ಯಾರಿಸ್ಮ್ಯಾಟಿಕ್ ಪ್ರೇಯರ್ ಗ್ರೂಪ್ ಇಸ್ ನಾಟ್ ದ ರಿಸಲ್ಟ್. ಇದು ಯಾವುದು ರಿಸಲ್ಟ್ ಅಲ್ಲ. ದೇವರಲ್ಲಿ ವಿಶ್ವಾಸ ಇದೆ ನನಗೆ ಅನ್ನೋದಕ್ಕೆ ಒಂದು ನಿಜವಾದ ಎವಿಡೆನ್ಸ್ ಏನು ಅಂದರೆ, ಯು ಬೇರ್ ಫ್ರೂಟ್ ಇನ್ ಇಟ್ಸ್ ಸೀಸನ್. ನಿಮ್ಮ ಜೀವನ ಫಲಭರಿತವಾಗಿರ್ತದೆ. ಯಾವ ಫಲ? ದೇವರು ಎಕ್ಸ್ಪೆಕ್ಟ್ ಮಾಡುವ ಫಲ. ಏನೇನೋ ಫಲ ಅಲ್ಲ. ದೇವರಲ್ಲಿ ವಿಶ್ವಾಸ ಇದ್ದರೆ ನಮಗೆ ರೋಗ ಬರೋದಿಲ್ಲ. ದೇವರಲ್ಲಿ ವಿಶ್ವಾಸ ಇದ್ದರೆ ನಮಗೆ ಕಷ್ಟನೇ ಆಗೋದಿಲ್ಲ. ದೇವರಲ್ಲಿ ವಿಶ್ವಾಸ ಇದ್ದಿದ್ದಕ್ಕೆ ನಾವು ಕೇಳಿದ್ದೆಲ್ಲ ಸಿಕ್ತು. ಆಲ್ ದೋಸ್ ಥಿಂಗ್ಸ್ ಆರ್ ನಾಟ್ ದ ಎವಿಡೆನ್ಸ್ ದಟ್ ಯು ಪುಟ್ ಯುವರ್ ಟ್ರಸ್ಟ್ ಇನ್ ಗಾಡ್. ಮೆನಿ ಟೈಮ್ಸ್ ಇಟ್ ಈಸ್ ಫೂಲಿಶ್ನೆಸ್. Anybody can say like that. If you truly trust in the Lord, you will bear the fruit of the Spirit. ದೇವರು ಎಕ್ಸ್ಪೆಕ್ಟ್ ಮಾಡುವಂಥ ಫಲಗಳು ನಮ್ಮ ಜೀವನದಲ್ಲಿ ಬರುತ್ತೆ. ಮತ್ತು ನಮ್ಮ ಜೀವನ ಯಾವ ರೀತಿ ಇರುತ್ತೆ ಅಂದರೆ, ಎ ಟ್ರೀ ಪ್ಲಾಂಟೆಡ್ ಬೈ ದ ರಿವರ್ ಸೈಡ್. ನದಿ ತೀರದಲ್ಲಿ ನೆಟ್ಟ ಗಿಡದ ಹಾಗೆ ನಮ್ಮ ಜೀವನ ಇರುತ್ತೆ. ಅಂದರೆ ಹಸಿರಾಗಿರುತ್ತೆ. ಇನ್ನೊಂದು ವಿಶೇಷತೆ ಏನು ಅಂದರೆ, ಬಿಸಿಲ ಧಗೆಗೆ ಹೆದರದ, ಬರಗಾಲದಲ್ಲೂ ನಿಶ್ಚಿಂತವಾದ, ಹಸಿರೆಲೆ ಬಿಡುವ, ಫಲ ನೀಡುವ ಮರಕ್ಕೆ ಸಮಾನನು ಆತ. ಬಿಸಿಲ ಧಗೆಗೆ ಹೆದರದ, ಬರಗಾಲದಲ್ಲೂ ನಿಶ್ಚಿಂತವಾದ. ಅಂದರೆ ಒಂದು ಆಂಗ್ಸೈಟಿ, ವರೀಸ್, ಟೆನ್ಷನ್ ಅನ್ನೋದು ಇರೋದಿಲ್ಲ. ಯಾವಾಗ? ನಾಟ್ ಇನ್ ಗುಡ್ ಸೀಸನ್, ಎನಿ ಸೀಸನ್. ಈವನ್ ಇನ್ ದ ಟೈಮ್ ಆಫ್ ಫ್ಯಾಮಿನ್, ಬರಗಾಲದಲ್ಲೂ ನಿಶ್ಚಿಂತೆ. ಬರಗಾಲದಲ್ಲಿ ನಮ್ಮ ಎಲ್ಲರೂ ಟೆನ್ಷನ್ ಮಾಡ್ಕೊಳ್ತೀವಿ ಬರಗಾಲ ಬಂತು ಅಂದರೆ. ಆದರೆ ಇಫ್ ಯು ಆರ್ ಎ ಟ್ರೂ ಬಿಲೀವರ್, ಇಫ್ ಯು ಆರ್ ಎ ಟ್ರೂ ಕ್ರಿಶ್ಚಿಯನ್, ಇನ್ನೊಬ್ಬ ನಿಜವಾದ ಕ್ರೈಸ್ತ ವಿಶ್ವಾಸಿ ನೀನಾಗಿದ್ದರೆ, ಇಫ್ ಯುವರ್ ಟ್ರಸ್ಟ್ ಇಸ್ ಇನ್ ದ ಲಾರ್ಡ್, ಯು ಆರ್ ಬ್ಲೆಸ್ಡ್. ವೈ ಯು ಆರ್ ಬ್ಲೆಸ್ಡ್? ಬಿಕಾಸ್ ಯುವರ್ ಟ್ರಸ್ಟ್ ಈಸ್ ಗಾಡ್ ಆಲ್ಮೈಟಿ. ಯು ಪುಟ್ ಯುವರ್ ಟ್ರಸ್ಟ್ ಇನ್ ಗಾಡ್. ನಿನ್ನ ಭರವಸೆ, ನಿನ್ನ ನಂಬಿಕೆ ದೇವರಲ್ಲಿ. ದೇವರಲ್ಲಿ ನಿನ್ನ ನಂಬಿಕೆ, ಭರವಸೆ ಇರೋದ್ರಿಂದ ಬರಗಾಲದಲ್ಲೂ ನಿನಗೆ ಚಿಂತೆ ಇಲ್ಲ. ಏನೂ ಇಲ್ಲದಿದ್ದಾಗಲೂ ನಿನಗೆ ಚಿಂತೆ ಇರೋದಿಲ್ಲ. ಎಷ್ಟೇ ಸುತ್ತಲೂ ಟೆನ್ಷನ್ ಆಗುವಂಥ ಪರಿಸ್ಥಿತಿಗಳಿದ್ರು, ಸರ್ಕಮ್ಸ್ಟಾನ್ಸಸ್ ಮೇ ಬಿ ಹಾಟ್, ಬಟ್ ಇನ್ ಯುವರ್ ಹಾರ್ಟ್ ಯು ವಿಲ್ ಎಕ್ಸ್ಪೀರಿಯನ್ಸ್ ಕೂಲ್. ಹೊರಗಡೆ ಪರಿಸ್ಥಿತಿಗಳು ತುಂಬ ಬಿಸಿ ಇರುತ್ತೆ, ಆದರೆ ನಿನ್ನ ಒಳಗಡೆ ಸಮಾಧಾನ ಇರುತ್ತೆ, ಶಾಂತತೆ ಇರುತ್ತೆ. ಈಗ ನಮಗೆ ಹೇಗಿದೆ ಅಂದರೆ, ಹೇಗಿದ್ರೂ ನಮ್ಮ ಒಳಗಡೆ ಸಮಾಧಾನ ಇಲ್ಲ. ಹೊರಗಡೆ ಪರಿಸ್ಥಿತಿ ಹೇಗೆ ಇದ್ದರೂ ನಮ್ಮ ಒಳಗಡೆ ಒಂದು ವಿ ಆರ್ ನಾಟ್ ಏಬಲ್ ಟು ಎಕ್ಸ್ಪೀರಿಯನ್ಸ್ ದ್ಯಾಟ್ ಕೂಲ್ನೆಸ್. ನಮ್ಮ ಒಳಗಡೆ ಒಂದು ಹಾಟ್ ಎಕ್ಸ್ಪೀರಿಯನ್ಸ್ ಆಗ್ತಾ ಇರುತ್ತೆ. ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ, ಟೆನ್ಷನ್, ಆಂಗ್ಸೈಟಿ. ಆ್ಯಂಡ್ ವಿ ಆರ್ ಪ್ರೇಯಿಂಗ್ 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 ಪ್ರೇಯಿಂಗ್. ಪ್ರಾರ್ಥನೆ ಪ್ರಾರ್ಥನೆ, ಎವ್ರಿ ಡೇ ಪ್ರೇಯರ್, ಎವ್ರಿ ಡೇ ರೀಡಿಂಗ್ ಬೈಬಲ್, ಅಟೆಂಡಿಂಗ್ ಚರ್ಚ್, ಗುಡ್. ಒಳಗಡೆ ಇಲ್ಲ. ಯಾಕೆ? ಕಾರಣ ಏನು? ನೀವೆಲ್ಲ ಎಕ್ಸ್ಟರ್ನಲಿ ಯು ಆರ್ ಡೂಯಿಂಗ್ ಸೋ ಮೆನಿ ಥಿಂಗ್ಸ್, ಬಟ್ ಯುವರ್ ಟ್ರಸ್ಟ್ ಈಸ್ ನಾಟ್ ದ ಲಾರ್ಡ್.
ಯು ಡಿಡ್ ನಾಟ್ ಪುಟ್ ಯುವರ್ ಟ್ರಸ್ಟ್ ಇನ್ ಗಾಡ್. ನೀನು ನಿಜವಾಗಲೂ ದೇವರಲ್ಲಿ ಭರವಸೆ ಇಟ್ಟಿಲ್ಲ, ದೇವರೇ ನಿನ್ನ ಭರವಸೆ ಆಗಲಿಲ್ಲ. ಸುಮ್ಮನೆ ಬಾಯಲ್ಲಿ ಮಾತ್ರ ದೇವರು ಜೀಸಸ್ ಜೀಸಸ್ ಜೀಸಸ್, ಹೌದೌದು ನಮಗೆ ದೇವರು ಬಿಟ್ಟರೆ ಏನೂ ಇಲ್ಲ, ನಮ್ದೆಲ್ಲ ದೇವರೇ ಅಂತ ಹೇಳ್ತೀವಿ. ಆದರೆ ನಮ್ಮ ಮುಖಗಳು, ನಮ್ಮ ಜೀವನ, ನಮ್ಮ ಕುಟುಂಬ ಎಲ್ಲ ನೋಡಿದರೆ ಮರುಭೂಮಿಯಲ್ಲಿ ನೆಟ್ಟ ಗಿಡ ಹೇಗಿರುತ್ತೋ ಒಣಗಿ ಬಾಡಿ ಅದರಲ್ಲಿ ಎಲೆನೇ ಇಲ್ಲದೆ ಇರುತ್ತಲ್ವಾ, ಆ ರೀತಿಯಲ್ಲಿ ನಮ್ಮ ಜೀವನ ಇರುತ್ತೆ. ಎಷ್ಟೋ ಜನರ ಜೀವನ, ಕ್ರೈಸ್ತರ ಜೀವನ ಇವತ್ತು ಆ ಪರಿಸ್ಥಿತಿಯಲ್ಲಿದೆ. ದೇವರು ಹೇಳೋದಿಷ್ಟೇ. ಯಾಕೆ ಅಂದರೆ, ಕಾರಣ ಏನು ಅಂದರೆ, ಮೇಲಿನ ವಾಕ್ಯ ಹೇಳ್ತಾರೆ, 5ನೇ ವಾಕ್ಯ, ಮಾನವ ಮಾತ್ರದವರಲ್ಲಿ ಭರವಸೆ ಇಟ್ಟು ನರಜನ್ಮದವರನ್ನೇ ತನ್ನ ಬಲವೆಂದುಕೊಂಡು ಸರ್ವೇಶ್ವರನನ್ನೇ ತೊರೆಯುವಂತಹ ಹೃದಯವುಳ್ಳವನು ಶಾಪಗ್ರಸ್ತನು. ಬಿಕಾಸ್ ಯು ಪುಟ್ ಯುವರ್ ಟ್ರಸ್ಟ್ ಇನ್ ಹ್ಯೂಮನ್ ಬೀಯಿಂಗ್, ಮಿಯರ್ ಮಾರ್ಟಲ್ಸ್. ಮನುಷ್ಯರಲ್ಲಿ, ಹಣದಲ್ಲಿ, ಅಧಿಕಾರಿಗಳಲ್ಲಿ ನೀನು ನಂಬಿಕೆ ಇಟ್ಟಿದೆಯಾ? ನಿನ್ನ ಬಲದಲ್ಲಿ, ನಿನ್ನ ಹಣದಲ್ಲಿ ಅಥವಾ ಮನುಷ್ಯರಲ್ಲಿ ಯಾರು ಭರವಸೆ ಇಟ್ಟು ನಂಬಿಕೆ ಇಟ್ಟು ಬದುಕ್ತಾರೋ ಅವರೆಲ್ಲರೂ ಕೂಡ ಶಾಪಗ್ರಸ್ತರು, ನಿರ್ಭಾಗ್ಯರು. ಯಾರು ಭಾಗ್ಯವಂತರಾಗಾದರೆ? ಭಾಗ್ಯವಂತರು ದೇವರಲ್ಲಿ ಮಾತ್ರ ಭರವಸೆ ಇಟ್ಟು ಬದುಕುವವರು ಭಾಗ್ಯವಂತರು. ಯಾಕೆ ಅಂದರೆ ನಮ್ಮ ಜೀವನ ಬ್ಯೂಟಿಫುಲ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿ ಅಂದರೆ ನಾನು ಹೇಳಿದ್ನಲ್ವಾ, ಬಿಸಿಲಲ್ಲೂ ಕೂಡ ಬಾಡೋದಿಲ್ಲ, ಬರಗಾಲದಲ್ಲೂ ಕೂಡ ಚಿಂತೆ ಇಲ್ಲದೆ ಇರ್ತೀವಿ, ನೆಮ್ಮದಿಯಾಗಿರ್ತೀವಿ. ನಾವು ಪ್ರೇಯರ್ ಗ್ರೂಪಲ್ಲಿದ್ದರೂ, ಪ್ರೇಯರ್ ಮಾಡ್ತಾ ಇದ್ದರೂ ಬಾಡ್ಕೊಂಡೇ ಇರ್ತೀವಿ, ಎಲೆ ಒಣಗೋಗ್ದಂಗಿರುತ್ತೆ. ಬಾಯಲ್ಲಿ ಯೇಸುವಿನದೇ ಹಾಡು, ಆದರೆ ಯೇಸು ಜೊತೆಯಲ್ಲಿ ಇರೋದೇ ಇಲ್ಲ. ಯೇಸುನಲ್ಲಿ ಅಲ್ಲ ನಮ್ಮ ಪೂರ್ತಿ ನಂಬಿಕೆ. ನಮ್ಮ ನಂಬಿಕೆ ಅಥವಾ ನಮ್ಮ ಭರವಸೆ ನಾವು ಯಾವುದರಲ್ಲಿ ಇಟ್ಕೊಂಡಿರ್ತೀವಿ? ಮನುಷ್ಯನಲ್ಲಿ ಇಟ್ಕೊಂಡಿರ್ತೀವಿ. ನೋಡಿ, ಅದರ ರಿಸಲ್ಟ್ ಏನು? ಇಂಥವನು ಅಡವಿಯಲ್ಲಿನ ಜಾಲಿ ಗಿಡಕ್ಕೆ ಸಮಾನನು, ಶುಭ ಸಂಭವಿಸಿದರೂ ಅದು ಅವನ ಕಣ್ಣಿಗೆ ಕಾಣೋದಿಲ್ಲ. ಜನರಾರು ವಾಸಿಸದ ಚೌಳು ನೆಲದಳು, ಬೆಳೆ ಇಲ್ಲದ ಬೆಂಗಾಡಿನಳು ವಾಸಿಸುವವನ ಪರಿಸ್ಥಿತಿ ಅವನದು. ಪರಿಸ್ಥಿತಿ ಹೇಗಿರುತ್ತೆ ಅವ್ರದ್ದು? ಜನ ಇಲ್ಲದೆ ಇರುವ ಮರುಭೂಮಿಯಲ್ಲಿ ಅಥವಾ ಕಾಡಲ್ಲಿ, ಮುಳ್ಳು ಪೊದೆಗಳ ಮಧ್ಯದಲ್ಲಿ ಒಬ್ಬ ಮನುಷ್ಯನ ಬಿಟ್ಟರೆ ಹೇಗಿರುತ್ತೆ? ಸಂತೋಷವಾಗಿರ್ತಾನ? ಸಮಾಧಾನವಾಗಿರ್ತಾನ? ಆನಂದವಾಗಿರ್ತಾನ? ಭಯ, ಟೆನ್ಷನ್, ನಿರಾಸೆ ಇದರಲ್ಲೇ ಬದುಕ್ತಾರೆ. ಯಾಕೆ ನಮ್ಮ ಜೀವನ ಆ ರೀತಿ ಇದೆ ಅಂದರೆ, ನಿನ್ನ ಭರವಸೆ ದೇವರಲ್ಲ. ಯುವರ್ ಟ್ರಸ್ಟ್ ಈಸ್ ನಾಟ್ ಗಾಡ್. ದೆನ್ ವಾಟ್ ಈಸ್ ಯುವರ್ ಟ್ರಸ್ಟ್? ಯುವರ್ ಟ್ರಸ್ಟ್ ಈಸ್ ಹ್ಯೂಮನ್ ಬೀಯಿಂಗ್, ಮನಿ, ಹಣ ಅಥವಾ ಮನುಷ್ಯನಲ್ಲಿ ಅಥವಾ ನಿನ್ನಲ್ಲಿ, ನಿನ್ನ ಸ್ವಂತ ಬುದ್ಧಿಯಲ್ಲಿ ನೀನು ಭರವಸೆ ಇಟ್ಕೊಂಡು ಬದುಕ್ತಾ ಇದೆಯಾ? ನಿನಗೇನು ಬೇಕಾಗಿಲ್ಲ? ಯು ಡೋಂಟ್ ನೀಡ್ ಗಾಡ್ಸ್ ವರ್ಡ್. ನಿನಗೆ ದೇವರ ವಾಕ್ಯ ಬೇಕಾಗಿಲ್ಲ. ಕೆಲವರು ಹೇಳ್ತಾರಲ್ವಾ, ಐ ಡೋಂಟ್ ನೀಡ್ ಗಾಡ್ಸ್ ವರ್ಡ್, ಆಲ್ ದೋಸ್ ಥಿಂಗ್ಸ್. ದಟ್ ಮೀನ್ಸ್ ಯು ಆರ್ ಲಿವಿಂಗ್ ಇನ್ ಫೂಲಿಶ್ನೆಸ್. ನಿನ್ನ ಮೂರ್ಖತನದಲ್ಲಿ ಬದುಕ್ತಾ ಇದೆಯಾ? ನಿನ್ನ ಜೀವನ ಒಣಗೋಗಿದೆ. ನಿನ್ನ ಜೀವಿತದಲ್ಲಿ ಯಾವ ಫಲ ಇಲ್ಲ ಗೊತ್ತಾ? ದೇರ್ ಈಸ್ ನೋ ಫ್ರೂಟ್ ಆಫ್ ದ ಸ್ಪಿರಿಟ್ ಕಾಲ್ಡ್ ರೈಚಸ್ನೆಸ್. ನೀತಿ ಎಂಬ ಫಲ ಇಲ್ಲ. ದೇರ್ ಇಸ್ ನೋ ಫ್ರೂಟ್ ಆಫ್ ಜಸ್ಟಿಸ್. ನ್ಯಾಯದ ಒಂದು ಫಲ ಇಲ್ಲ. ದೇರ್ ಇಸ್ ನೋ ಫ್ರೂಟ್ ಆಫ್ ಸ್ಟೆಡ್ಫಾಸ್ಟ್ ಲವ್. ಒಂದು ನಿರಂತರ ಪ್ರೀತಿಯ ಒಂದು ಫಲ ಇಲ್ಲ. ದೇವರು ಬಯಸೋ ಫಲ ಯಾವುದು ಗೊತ್ತಾ? ಲವ್, ಜಸ್ಟಿಸ್ ಅಂಡ್ ರೈಚಸ್ನೆಸ್. ದೇವರು ಬಯಸುವ ಫಲ, ಈ ಯೆರೆಮೀಯ ಪ್ರವಾದಿ ಪುಸ್ತಕದಲ್ಲಿ ಹೇಳ್ತಾರೆ, ದೇವರು ಬಯಸುವಂಥ ಒಂದು ಫಲ ಯಾವುದು ಅಂದರೆ ಪ್ರೀತಿ, ನ್ಯಾಯ ಮತ್ತು ನೀತಿಯ ಜೀವನ. ಪ್ರೀತಿ, ನೀತಿ, ಸತ್ಯ, ನ್ಯಾಯ, ನೀತಿಯ ಜೀವನ. ಇಲ್ಲಿದೆ ನೋಡಿ, ಜೆರೆಮಯ ಚಾಪ್ಟರ್ 9 ವರ್ಸ್ 24. ಅದರಲ್ಲಿ
ನನಗೆ ಪ್ರಿಯವಾದವು ಪ್ರೀತಿ, ನೀತಿ, ನ್ಯಾಯಗಳೇ. ದೇವರಿಗೆ ಪ್ರಿಯವಾದದ್ದು ಯಾವುದು? ಸ್ಟೆಡ್ ಫಾಸ್ಟ್ ಲವ್, ಜಸ್ಟಿಸ್ ಅಂಡ್ ರೈಚಸ್ನೆಸ್. ಇದು ದೇವರಿಗೆ ಇಷ್ಟವಾದದ್ದು. ಇದು ಇವತ್ತು ನಮ್ಮ ಜೀವನದಲ್ಲಿ ಈ ಫಲ ಬರ್ತಾ ಇದೆಯಾ? ಒಂದು ರೈಚಸ್ ಆಗಿ ಬದುಕಲಿಕ್ಕೆ ನಮಗೆ ಆಗ್ತಾ ಇದೆಯಾ? ಒಂದು ನೀತಿಯ ಜೀವನ ಜೀವಿಸಲಿಕ್ಕೆ ನಮಗೆ ಆಗ್ತಾ ಇದೆಯಾ ಇವತ್ತು? ಆರ್ ವಿ ಏಬಲ್ ಟು ಥಿಂಕ್ ರೈಚಸ್ಲಿ? ಆರ್ ವಿ ಏಬಲ್ ಟು ಬಿಹೇವ್ ರೈಚಸ್ಲಿ, ಜಸ್ಟ್ಲಿ, ವಿತ್ ಲವ್? ಪ್ರೀತಿಯಿಂದ, ನ್ಯಾಯವಾದ ರೀತಿಯಲ್ಲಿ, ಶುದ್ಧವಾದ ರೀತಿಯಲ್ಲಿ ಆಲೋಚನೆ ಮಾಡಲಿಕ್ಕೆ, ಜೀವಿಸಲಿಕ್ಕೆ, ಸಂಬಂಧಗಳನ್ನ ಇಟ್ಕೊಳ್ಳಲಿಕ್ಕೆ ನಮಗಾಗ್ತಾ ಇದೆಯಾ? ಇವತ್ತು ಗಂಡ ಹೆಂಡತಿ ಸಂಬಂಧನೇ ತೆಗೆದುಕೊಳ್ಳಿ. ಈ ಪ್ರಪಂಚದಲ್ಲಿರೋ ಒಂದು ದೊಡ್ಡ ಒಳ್ಳೆ ಸಂಬಂಧ ಗಂಡ ಹೆಂಡತಿ ಸಂಬಂಧ. ಆ ಸಂಬಂಧ ಹೇಗಿದೆ? ಈಸ್ ದೇರ್ ಜಸ್ಟಿಸ್ ಟುಡೇ? ಈಸ್ ಇಟ್ ಜಸ್ಟ್ ರಿಲೇಶನ್ಶಿಪ್? ಈಸ್ ಇಟ್ ರೈಚಸ್? ಅದರಲ್ಲಿ ನೀತಿ ಇದೆಯಾ? ನ್ಯಾಯವಾದ ರೀತಿಯ ಸಂಬಂಧ ಇದೆಯಾ? ಸ್ಟೆಡ್ ಫಾಸ್ಟ್ ಲವ್, ಒಂದು ನಿರಂತರವಾದ ಪ್ರೀತಿ ಇದೆಯಾ? ಇದು ಯಾವುದೂ ಇಲ್ಲ. ಆರ್ಟಿಫಿಷಿಯಲ್ ಲವ್, ಆರ್ಟಿಫಿಷಿಯಲ್ ರೈಚಸ್ನೆಸ್, ಎವ್ರಿಥಿಂಗ್ ಇಸ್ ಆರ್ಟಿಫಿಷಿಯಲ್. ನಾಟಕೀಯವಾದ ಪ್ರೀತಿ, ಎಲ್ಲ ನಾಟಕೀಯವಾದದ್ದೇ. ಗಂಡನಿಗೆ ಹೆಂಡತಿ ಮೇಲೆ ಸಂಶಯ, ಹೆಂಡತಿಗೆ ಗಂಡನ ಮೇಲೆ ಸಂಶಯ. ಪ್ರೀತಿ ಇಲ್ಲ. ಪ್ರೀತಿ ಇಲ್ಲದೆ ಇದ್ರೆ ಸಂಶಯ ಇರುತ್ತೆ. ಗಂಡ ಹೆಂಡತಿ ಮಧ್ಯದಲ್ಲಿ ಯಾವಾಗ ಸಂಶಯ ಬರುತ್ತೋ ಅದೇ ತಿಳ್ಕೋಬೇಕು, ನಿಮ್ಮಲ್ಲಿ ದೇವರಿಲ್ಲ. ಮಧ್ಯದಲ್ಲಿ ಸಂಶಯ ಬಂದಿದೆ ಅಂದರೆ ಮಧ್ಯದಲ್ಲಿ ಪಿಶಾಚಿ ಇದ್ದಾನೆ ಅಂತ ಅರ್ಥ. ಇನ್ ಯುವರ್ ರಿಲೇಶನ್ಶಿಪ್, ಹೂ ಇಸ್ ದೇರ್ ಇನ್ ಬಿಟ್ವೀನ್ ಹಸ್ಬೆಂಡ್ ಆ್ಯಂಡ್ ವೈಫ್? Satan is there. When there is love, justice and righteousness between your relationship, it means there is God in your relationship. ನಿಮ್ಮ ಸಂಬಂಧದಲ್ಲಿ ಯಾರಿದ್ದಾರೆ ಅಂದರೆ ದೇವರಿದ್ದಾರೆ. And who is the head of your family then? God. ದೇವರಿದ್ದಾರೆ. In today's family, godless family. Who is the God of the family? Money. What is ruling the relationship? Money. ಹಣ. ಗಂಡ ಹೆಂಡತಿ ಸಂಬಂಧದಲ್ಲಿ ಏನು? ನಾನಿಷ್ಟು ಸಂಪಾದನೆ ಮಾಡ್ತೀನಿ, ನೀನೇನು ಸಂಪಾದನೆ ಮಾಡ್ತೀಯ, ನಂದಿಷ್ಟು ನಿಂದಿಷ್ಟು. ಮನಿ, ದುಡ್ಡು. ಮನಿ ಓರಿಯೆಂಟೆಡ್ ರಿಲೇಶನ್ಶಿಪ್ಸ್, ಮನಿ ಓರಿಯೆಂಟೆಡ್ ಫ್ಯಾಮಿಲಿ. ಹಣ ಆಧಾರಿತ ಕುಟುಂಬ, ಹಣ ಆಧಾರಿತ ಸಂಬಂಧಗಳು ಎಲ್ಲ ಒಣಗಿದ ಸಂಬಂಧಗಳೇ, ಮುರಿದು ಹೋದ ಸಂಬಂಧಗಳೇ. ಪಿಶಾಚಿ ಆಗಿರುತ್ತೆ ಅಲ್ಲಿ ಆಳ್ವಿಕೆ ಮಾಡೋದು. ಬಾಯಲ್ಲಿ ಯೇಸು ಇರುತ್ತೆ, ಸಂಡೇ ಚರ್ಚ್ ಇರುತ್ತೆ, ಎಲ್ಲ ಇರುತ್ತೆ. ಬಟ್ ದ ರೂಲರ್ ಆಫ್ ದಟ್ ಫ್ಯಾಮಿಲಿ ಈಸ್ ನಾಟ್ ದ ಹೋಲಿ ಸ್ಪಿರಿಟ್ ಬಟ್ ದ ಈವಿಲ್ ಸ್ಪಿರಿಟ್. If God is ruling your family, your relationship, there will be righteousness, there will be justice, there will be love. ಈ ಫ್ರೂಟ್ ಬೇಕು. ಈ ಫ್ರೂಟ್ ಇಲ್ಲ ಇವತ್ತು, ಯಾವ ಸಂಬಂಧದಲ್ಲೂ ಇಲ್ಲ. ಎಲ್ಲೇ ನೋಡಿ ಇದಿಲ್ಲ. ಅದರ ಅರ್ಥ ಏನು ಗೊತ್ತಾ? ಮರುಭೂಮಿಯಲ್ಲಿ ನೆಟ್ಟ ಒಂದು ಗಿಡದ ಹಾಗೆ, ನೋ ವಾಟರಿಂಗ್. ನಾನು ಏನು ಹೇಳ್ತಾ ಬಂದೆ ಅಂದರೆ, ನೀವು ಮಂಗಳವಾರ ಅಥವಾ ಪ್ರತಿದಿನ ವಾಕ್ಯ ಕಲಿತೀರಲ್ವಾ, ಅದರ ಬೆನಿಫಿಟ್ ಹೇಳ್ತಾ ಇರೋದು. ನಿಮ್ಮ ಜೀವನ ಏನಾಗಿರುತ್ತೆ ಅಂದರೆ, ನದಿ ತೀರದಲ್ಲಿ ನೆಟ್ಟ ಗಿಡದ ಹಾಗೆ ಹಸಿರಾಗಿರುತ್ತೆ. ಈ ಲೋಕದ ಈ ಪಾಪ ಎಂಬ ಈ ಬಿಸಿಲಿಗೆ ನೀವು ಬಾಡಿ ಹೋಗೋದಿಲ್ಲ, ಬಿದ್ದು ಹೋಗೋದಿಲ್ಲ. ಅನೇಕ ಶೋಧನೆಗಳು, ಸಂಕಟಗಳು ಬಂದಾಗ ಅದರ ಮಧ್ಯದಲ್ಲಿ ನೀವು ಸ್ಥಿರವಾಗಿ ನಿಂತ್ಕೊಂಡಿರ್ತೀರಿ, ಟೆನ್ಷನ್ ಮಾಡ್ಕೊಂಡು ಓಡ್ ಹೋಗೋದಿಲ್ಲ. ದಟ್ ಈಸ್ ದ ಬೆನಿಫಿಟ್. ಕೆಲವರು ಕೇಳ್ಬೋದು, ನೀವು ಪ್ರೇಯರ್ಗೆಲ್ಲ ಹೋಗ್ತೀರಾ, ವಾಕ್ಯ ಕೇಳ್ತೀರಲ್ವಾ, ನಿಮ್ಮ ಪರಿಸ್ಥಿತಿಗಳೇನು ಬದಲಾಗಲಿಲ್ವಲ್ಲ, ನಿಮ್ಮ ಕಷ್ಟ ಹಾಗೇ ಇದೆ, ಸಮಸ್ಯೆ ಹಾಗೇ ಇದೆ, ನೋವು ಹಾಗೇ ಇದೆ. ನೋ ಚೇಂಜ್ ಇನ್ ಯುವರ್ ಸರ್ಕಮ್ಸ್ಟಾನ್ಸಸ್. ನಿಮ್ಮ ಥರ ಪರಿಸ್ಥಿತಿ ನಮಗಿದ್ದಿದ್ರೆ ನಾವು ಯಾವತ್ತೋ ಸತ್ತೋಗ್ಬಿಡ್ತಾ ಇದ್ವಿ, ಯಾವತ್ತೋ ಏನೋ ಆಗ್ಬಿಡ್ತಾ ಇತ್ತು. ದ್ಯಾಟ್ ಈಸ್ ದ ಡಿಫ್ರೆನ್ಸ್. ಅದೇ ಡಿಫ್ರೆನ್ಸ್. ನಿಮ್ಮ ಥರ ಪರಿಸ್ಥಿತಿ
ಇದ್ದಿದ್ರೆ ಬೇರೆಯವರಿಗೆ ಅವ್ರಿಗೆ ಅದನ್ನು ಬೇರ್ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ, ಸತ್ತೋಗ್ತಾ ಇದ್ರು, ಅಥವಾ ಇನ್ನೇನೋ ಒಂದು ಆಗ ಹೋಗ್ತಾ ಇತ್ತು. ನೀವಿನ್ನೂ ಸಾಯದೆ ಸಂತೋಷವಾಗಿ ಬದುಕ್ತಾ ಇದ್ದೀರಿ, ಉಳ್ಕೊಂಡಿದ್ದೀರಿ, ಪ್ರಾರ್ಥನೆ ಮಾಡ್ತಾ ಇದ್ದೀರಿ. ದಟ್ ಇಸ್ ದ ಡಿಫರೆನ್ಸ್. ದಟ್ ಈಸ್ ದ ಪವರ್ ಆಫ್ ಗಾಡ್ಸ್ ವರ್ಡ್. ಬಿಸಿಲ ಧಗೆಗೂ ಬಾಡದ ಹೆದರದ ಒಂದು ಜೀವನ ನಿಮಗೆ ಜೀವಿಸ್ಲಿಕ್ಕಾಗತ್ತೆ. ಒಂದು ವೇಳೆ ವಾಕ್ಯ ಇಲ್ಲದೆ ಇದ್ದಿದ್ರೆ, ಈ ವಾಕ್ಯಗಳು ಯಾವುದು ನೀವು ಕೇಳಿಸ್ಕೊಳ್ತಾನೆ ಇಲ್ಲ, ಓನ್ಲಿ ಸಂಡೇ ಕ್ರಿಶ್ಚಿಯನ್, ಕರಿಸ್ಮ್ಯಾಟಿಕ್ ಗ್ರೂಪಲ್ಲಿ ಇದ್ದೀರಿ, ಏನೋ ಒಂದು ಸ್ವಲ್ಪ ಇದ್ದೀರಿ, ಏನೋ ಮಾಡ್ತಾ ಇದ್ದೀರಿ, ಸತ್ಯದ ಅರಿವಿಲ್ಲ, ಹಾಗೆ ಬದುಕ್ತಾ ಇದ್ದಿದ್ರೆ ಸಣ್ಣ ಸಣ್ಣ ನೆಗೆಟಿವ್ ಪರಿಸ್ಥಿತಿಗಳು, ಸರ್ಕಮ್ಸ್ಟಾನ್ಸಸ್ ನಮ್ಮ ಜೀವಿತದಲ್ಲಿ ಬಂದಾಗ, ಕುಟುಂಬ ಜೀವನ ಇರ್ಬೋದು ಅಥವಾ ಯಾವುದೇ ಒಂದು ಸಂಬಂಧ ಇರ್ಬೋದು, ಒಡೆದು ಚೂರು ಚೂರಾಗಿ ಹೋಗ್ತಾ ಇತ್ತು, ಏನೂ ಆಗಿ ಹೋಗ್ತಾ ಇತ್ತು. ಆದರೆ ಇವತ್ತು ನಾವು ಸ್ಥಿರವಾಗಿ ನಿಂತಿದ್ದೀವಿ ಅಂದರೆ ಅದಕ್ಕೆ ಕಾರಣ ನಾವು ಆಲಿಸುತ್ತಿರುವ ದೇವರ ವಾಕ್ಯ. ದೇವರ ವಾಕ್ಯ ನಮ್ಮನ್ನು ಸ್ಥಿರವಾಗಿ ನಿಲ್ಲಿಸಿದೆ. ನಮ್ಮ ಜೀವಿತದಲ್ಲಿ ಈ ಫಲ ಬರ್ತಾ ಇದೆ. ಇಟ್ ಮೇ ನಾಟ್ ಬಿ 100-fold, ಬಟ್ 30, 60, 50, 20% ಫ್ರೂಟ್ಸ್ ಆರ್ ಕಮಿಂಗ್. ಬರ್ತಾ ಇದೆ. ಏನು ಪ್ರಯೋಜನನೇ ಇಲ್ಲ ಅಂತ ಹೇಳಲಿಕ್ಕೆ ಯಾರಿಗೂ ಆಗ್ತಾ ಇಲ್ಲ. ನಿಮ್ಮ ಒಂದು ಹಾಟ್ ಸೀಸನ್ನಲ್ಲಿ, ನಾನು ಹೇಳ್ತಿರೋದು ಎಕ್ಸ್ಟರ್ನಲ್ ಹಾಟ್ ಅಲ್ಲ, ಇಂಟರ್ನಲ್ ಹಾಟ್, ಒಳಗಡೆ ಆಗ್ತಕ್ಕಂಥ ಆ ಬಿಸಿ ಪರಿಸ್ಥಿತಿಯಲ್ಲಿ ನೀವು ನಿಂತ್ಕೊಂಡಿದ್ದೀರಲ್ವಾ, ಬಿದ್ದು ಹೋಗದೆ ನಿಂತ್ಕೊಂಡಿದ್ದೀರಲ್ವಾ, ಕ್ಷಮಿಸ್ಲಿಕ್ಕೆ ಆಗ್ತಾ ಇದೆಯಲ್ವಾ, ಪ್ರೀತಿಸ್ಲಿಕ್ಕೆ ಆಗ್ತಾ ಇದೆಯಲ್ವಾ, ರೈಚಸ್ ಆಗಿ ಬದುಕಲಿಕ್ಕೆ ಆಗ್ತಾ ಇದೆಯಲ್ವಾ. In the midst of injustice, in the midst of unrighteousness, in the midst of hatred, you are able to live righteously, lovingly, justly. Who made it possible? Word of God, Devara Vakya. That is the benefit you are getting by coming and attending this Bible study every week or every day. ದೇವರ ವಾಕ್ಯವನ್ನು ಕಲಿಯೋದ್ರಿಂದ ನಿಮ್ಗೆ ಆಗ್ತಾ ಇರತಕ್ಕಂಥ ದೊಡ್ಡ ಲಾಭ ಏನು ಕೇಳಿದರೆ ಇದೇನೆ. ಅನೀತಿವಂತ ಪ್ರಪಂಚದಲ್ಲಿ, ಅಶುದ್ಧತೆ ತುಂಬಿದ ಪ್ರಪಂಚದಲ್ಲಿ, ಕೆಟ್ಟ ಕೆಟ್ಟ ಅಭಿಲಾಷೆಗಳು, ಆಸಕ್ತಿಗಳು, ಶೋಧನೆಗಳು ತುಂಬಿರುವ ಈ ಪ್ರಪಂಚದಲ್ಲಿ, ಸ್ವಾರ್ಥ, ಭಯ ತುಂಬಿರುವ ಈ ಪ್ರಪಂಚದಲ್ಲಿ ನಮಗೆ ಪ್ರೀತಿಯಲ್ಲಿ, ಸಮಾಧಾನದಲ್ಲಿ, ಶಾಂತಿಯಲ್ಲಿ, ಆನಂದದಲ್ಲಿ ಜೀವಿಸಲಿಕ್ಕೆ ಸಾಧ್ಯ ಆಗ್ತಾ ಇದೆ. 100% ಅಲ್ಲದೆ ಇದ್ದರೂ 30% ಆಗ್ತಾ ಇದೆ, 60% ಆಗ್ತಾ ಇದೆ, ಸ್ವಲ್ಪ ಮಟ್ಟಿಗಾದರೂ ಆಗ್ತಾ ಇದೆ. ದಟ್ ಈಸ್ ದ ಬೆನಿಫಿಟ್. ಅದರಿಂದ ಜನ ಕೇಳುವ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ನಮಗೆ ಸಾಧ್ಯ ಆಗಬೇಕು. ಜನ ಕೇಳೋದೇನು ಗೊತ್ತಾ? ಲೌಕಿಕವಾದ ರೀತಿಯಲ್ಲಿ ಕೇಳ್ತಾರೆ. ನೀವಿನ್ನೂ ಇಷ್ಟು ವರ್ಷ ಪ್ರಾರ್ಥನೆಗೆ ಹೋಗ್ತಾ ಇದ್ದೀರಿ, ಬೈಬಲ್ ಕ್ಲಾಸ್ಗೆ ಹೋಗ್ತಾ ಇದ್ದೀರಿ, ನೀವಿನ್ನೂ ಗುಡಿಸಲು ಮನೆಯಲ್ಲೇ ಇದ್ದೀರಲ್ವಾ ಅಂತ ಕೇಳ್ಬೋದು. ನಾವು ಗುಡಿಸಲು ಮನೆಯಲ್ಲಿ ಇದ್ರೂ ಕೂಡ ಸಮಾಧಾನವಾಗಿರ್ಲಿಕ್ಕೆ ಆಗ್ತಾ ಇದೆ. ದಟ್ ಈಸ್ ದ ಬೆನಿಫಿಟ್. ನೀವು ದೊಡ್ಡ ಮನೆಯಲ್ಲಿ ಇದ್ರೂ ಕೂಡ ನಿಮಗೆ ಸಮಾಧಾನ ಇಲ್ವಲ್ಲ. ನಾವು ಗುಡಿಸಲು ಮನೆಯಲ್ಲಿ ಇದ್ರೂ ಕೂಡ ವಿ ಆರ್ ಹ್ಯಾಪಿ. ಮನೆ ಸೋರ್ತಾ ಇದ್ರೂ ಸಮಾಧಾನವಾಗಿದೆ, ನೆಮ್ಮದಿಯಿಂದ ಬದುಕಲಿಕ್ಕಾಗ್ತಾ ಇದೆ. ನಿಮ್ಮದು ಮೋಲ್ಡ್ ಮನೆಯೇ, ಮನೆ ಸೋರ್ತಾ ಇಲ್ಲ, ಆದರೆ ನಿಮ್ಮ ಮನಸ್ಸು ಸೋರ್ತಾ ಇದೆ, ಜೀವನ ಸೋರ್ತಾ ಇದೆ. ದಟ್ ಈಸ್ ದ ಡಿಫರೆನ್ಸ್. ನೀವೆಷ್ಟು ಒಳ್ಳೆ ಬಟ್ಟೆ ಹಾಕಿದ್ದೀರಿ, ಆದರೂ ನಿಮಗೆ ಸಂತೋಷ ಇಲ್ಲ. ನಾವು ಹರಕು ಬಟ್ಟೆ ಹಾಕ್ಕೊಂಡ್ರೂ ಸಮಾಧಾನವಾಗಿದ್ದೀರಿ. ದಟ್ ಇಸ್ ದ ಡಿಫರೆನ್ಸ್. ಹೇಗೆ? ಇದೆಲ್ಲಿಂದ ಸಾಧ್ಯ? ಇದು ಸಾಧ್ಯ ಆಗಿದ್ದು ಬಿಕಾಸ್ ಯು ಪುಟ್ ಯುವರ್ ಟ್ರಸ್ಟ್ ಇನ್ ಗಾಡ್. ನಿಮ್ಮ ಭರವಸೆ, ನಿಮ್ಮ ವಿಶ್ವಾಸ ನೀವು ದೇವರಲ್ಲಿ ಇರಿಸಿ ಬದುಕಿದ್ರಿಂದ ಇವತ್ತು ಅದು ಸಾಧ್ಯ ಆಗ್ತಾ ಇದೆ ನಿಮ್ಮಲ್ಲಿ. ಇದೊಂದು ದೊಡ್ಡ ಆಶೀರ್ವಾದ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಇದು ನಮಗೆ ಮನವರಿಕೆ ಆಗಬೇಕು. ಇದೇ ದೇವರ ವಾಕ್ಯ ಪ್ರತಿದಿನ ಆಲಿಸೋದ್ರಿಂದ ನಮಗೆ ಲಾಭ. ಈ ಸೇಮ್ ವರ್ಡ್ ಇನ್ನೊಂದಿದೆ. ನಾವು ಕೀರ್ತನೆ 1ರಲ್ಲಿ 3ನೇ ವಾಕ್ಯ ಕೂಡ ಅದನ್ನೇ ಹೇಳ್ತೆ. ಸಾಮ್ 1:3, ಕೀರ್ತನೆ 1 ವಾಕ್ಯ 3.
ಏನು ಹೇಳುತ್ತೆ? ನದಿಯ ಬದಿಯಲ್ಲೇ ಬೆಳೆದಿಹ ಮರದಂತೆ, ನದಿಯ ಬದಿಯಲ್ಲೇ ಬೆಳೆದಿಹ ಮರದಂತೆ, ಸಕಾಲಕ್ಕೆ ಫಲ ಕೊಡುವ ವೃಕ್ಷದಂತೆ, ಎಲೆ ಬಾಡದೆ ಪಸಿರಿರುವ ತರುವಂತೆ ಸಿಗುವುದು ಅವಳ ಕಾರ್ಯಗಳಿಗೆ ಸಫಲತೆ. ಹೇಗಿರುತ್ತೆ ಅಂತೆ ಮರ? ನದಿಯ ತೀರದಲ್ಲಿ ನೆಟ್ಟ ಗಿಡ ಹೇಗೆ ಬಾಡದೆ ಎಲೆಲ್ಲ ಹಸಿರಾಗಿರುತ್ತೋ ಹಾಗೆ ಹಸಿರಾಗಿರುತ್ತೆ ನಮ್ಮ ಜೀವನ, ಬಾಡಿ ಹೋಗೋದಿಲ್ಲ. ಯಾವಾಗ ನಮ್ಮ ಜೀವನ ವಾಕ್ಯದಲ್ಲಿ ಇರುತ್ತೋ ಆವಾಗ, ವಾಕ್ಯದಲ್ಲಿ ಜೀವಿಸ್ತೀವೋ ಆವಾಗ, ವಾಕ್ಯದಲ್ಲಿ ನಾವು ಸಂತೋಷ ಪಡ್ತಾ ಬದುಕ್ತೀವೋ ಆವಾಗ. ಲೋಕದ ಜನರಿಗೆ ಅದು ಹೇಗೆ ಕಾಣಿಸ್ತದೆ ಅಂದರೆ ಹುಚ್ಚುತನವಾಗಿ ಕಾಣಿಸುತ್ತೆ. ಇದು ಫೂಲಿಶ್ನೆಸ್ ಅಲ್ವಾ, ಮೂರ್ಖತನ ಅಲ್ವಾ? ಇದು ಏನು ಸಿಗುತ್ತೆ ಅಂತ ಇವರು ಹೋಗ್ತಾರೆ. ಏನು ಸಿಗುತ್ತೆ? ನಿಮ್ಗೇನಾದ್ರು ದುಡ್ಡು ಸಿಗುತ್ತಾ? ಈಗ ಬಂದು ಎಷ್ಟು ಜನ ನೀವು ಶ್ರೀಮಂತರಾಗ್ಬಿಟ್ಟಿದ್ದೀರಾ, ಕೋಟ್ಯಾಧಿಪತಿ ಆಗ್ಬಿಟ್ಟಿದ್ದೀರಾ? ಆಗಿಲ್ಲ. ಕೇಳ್ತಾರೆ ಜನ, ನೀವು ಪ್ರಾರ್ಥನೆಗೆ ಹೋದಾಗಿಂದ ನಿಮ್ಮ ಪರಿಸ್ಥಿತಿ ಇದ್ದ ಹಾಗೇ ಇದೆ, ಹೊರಗಡೆ ಮನೆ ಹಾಗೇ ಇದೆ, ನಿಮ್ಮ ಆಸ್ತಿ ಪಾಸ್ತಿ ಅಷ್ಟೇ ಇದೆ, ಏನೂ ಶ್ರೀಮಂತರಾಗಿಲ್ಲ, ಕೆಲವು ಟೈಮ್ ಕೆಲವೊಂದು ಕಾಯಿಲೆಗಳು ನೋವುಗಳು ಹಾಗೇ ಇದೆ, ಮತ್ತು ಹೋಗಿ ಏನು ಲಾಭ? ಇದನ್ನ ಹೇಳಿ ಅರ್ಥ ಮಾಡಿಸ್ಲಿಕ್ಕೆ ಆಗೋದಿಲ್ಲ ಅವರಿಗೆ. ಲಾಭ ಏನು ಅಂದರೆ ಪರಿಸ್ಥಿತಿ ಹೀಗೆ ಇದ್ರೂ ಕೂಡ ಅಥವಾ ಹೇಗೆ ಇದ್ರೂ ಕೂಡ ನಾವು ಶಾಂತಿಯಿಂದ ಬದುಕಲಿಕ್ಕೆ ಆಗ್ತಾ ಇದೆ, ನೆಮ್ಮದಿ ಕಳ್ಕೊಳ್ಳದೆ ಬದುಕಲಿಕ್ಕೆ ಆಗ್ತಾ ಇದೆ. ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ಬೇಕಾದವರು ಸಾಯ್ದೇನೆ ಜೀವಂತವಾಗಿ ಇರ್ಲಿಕ್ಕೆ ಆಗ್ತಾ ಇದೆ. ಭಯಪಟ್ಕೊಂಡು ಟೆನ್ಷನ್ ಮಾಡ್ಕೊಂಡು ಬದುಕಬೇಕಾದವರು ಭಯ ಇಲ್ಲದೆ ಟೆನ್ಷನ್ ಇಲ್ಲದೆ ಬದುಕಲಿಕ್ಕೆ ಆಗ್ತಾ ಇದೆ. ಅದೇ ದೊಡ್ಡ ಲಾಭ. ಇದನ್ನ ಎಷ್ಟು ದುಡ್ಡು ಕೊಟ್ಟು ಕೊಂಡ್ಕೋಬಹುದು? ಮನೇನ ಒಂದಿಷ್ಟು ಹಣ ಕೊಟ್ಟು ಕೊಂಡ್ಕೋಬಹುದು, ಆದರೆ ಮನಸ್ಸಿಗೆ ಸಮಾಧಾನ ಎಷ್ಟು ಕೊಟ್ಟರೆ ಸಿಗುತ್ತೆ? ಎಷ್ಟು ಕೊಟ್ಟು ಕೊಂಡ್ಕೊಳ್ತೀರಾ? ಎಷ್ಟು ರೂಪಾಯಿ ಕೊಟ್ಟರೆ ಸಮಾಧಾನ ಕೊಂಡ್ಕೋಬಹುದು? ನೀವು ಪ್ರಪಂಚದಲ್ಲಿರೋ ಎಲ್ಲದನ್ನು ಮಾರಾಟ ಮಾಡಿದರೂ ಕೂಡ ಮನಸ್ಸಿಗೆ ನೆಮ್ಮದಿಯನ್ನು ಕೊಂಡುಕೊಳ್ಳಿಕ್ಕೆ ಆಗೋದಿಲ್ಲ. ಮನೆ ಕೊಂಡ್ಕೋಬೋದು, ಸೈಟ್ ಕೊಂಡ್ಕೋಬೋದು, ಕಾರ್ ಕೊಂಡ್ಕೋಬೋದು, ಎಲ್ಲವನ್ನ ಪರ್ಚೇಸ್ ಮಾಡ್ಬೋದು. ಯು ಕ್ಯಾನ್ ಪರ್ಚೇಸ್ ದ ಹೋಲ್ ವರ್ಲ್ಡ್, ಬಟ್ ಯು ಕೆನಾಟ್ ಬೈ ಪೀಸ್, ಯು ಕೆನಾಟ್ ಬೈ ಕಂಟೆಂಟ್ಮೆಂಟ್, ಯು ಕೆನಾಟ್ ಬೈ ಸ್ಯಾಟಿಸ್ಫ್ಯಾಕ್ಷನ್. ಮೆನಿ ಪೀಪಲ್ ಆರ್ ಫೂಲ್ಸ್. ದೇ ಥಿಂಕ್ ದಟ್ ಇಫ್ ವಿ ಹ್ಯಾವ್ ಮೋರ್ ಮನಿ ವಿ ವಿಲ್ ಬಿ ಮೋರ್ ಹ್ಯಾಪಿ. ದ್ಯಾಟ್ ಈಸ್ ultimate foolishness given by devil. If you have more money, more property, more knowledge, more things of this world, you will have more happiness and joy and contentment. That is the teachings of the devil. Devil teaches these things through the world, worldly knowledge. ಅದರಿಂದ ಅಲ್ಲ ಕಂಟೆಂಟ್ಮೆಂಟ್ ಸಿಗೋದು ಜೀವನದಲ್ಲಿ. ಇಫ್ ಯು ಪುಟ್ ಯುವರ್ ಟ್ರಸ್ಟ್ ಇನ್ ಗಾಡ್ ಕಂಪ್ಲೀಟ್ಲಿ, ಇಫ್ ಯು ಸರೆಂಡರ್ ಯುವರ್ ಹಾರ್ಟ್ ಟು ದ ವರ್ಡ್ ಆಫ್ ಗಾಡ್, ಇಫ್ ಯು ಟೇಕ್ ಗಾಡ್ಸ್ ವರ್ಡ್ ಇನ್ ಟು ಯುವರ್ ಹಾರ್ಟ್, ಇಫ್ ಯು ಗಿವ್ ಫಸ್ಟ್ ಪ್ರಯಾರಿಟಿ ಟು ಗಾಡ್ಸ್ ವರ್ಡ್ ಇನ್ ಯುವರ್ ಲೈಫ್, ದೆನ್ that word of God will produce the true contentment, true joy, true peace in your heart. ಇದಕ್ಕೆ ಎಷ್ಟು ಹಣ ಇಲ್ಲ. ಇದಕ್ಕೇನು ಬೇಕು? ಇದಕ್ಕೆ ಸಬ್ಮಿಷನ್ ಬೇಕು, ಫೇತ್ ಬೇಕು. ಸಬ್ಮಿಷನ್ ಟು ವಾಟ್? ಸಬ್ಮಿಷನ್ ಟು ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯಕ್ಕೆ ನಿನ್ನ ಹೃದಯ ಸಬ್ಮಿಟ್ ಮಾಡಿ ಕೊಡಬೇಕು, ಶರಣಾಗಿಸಿ ಕೊಡಬೇಕು. ಶರಣಾಗದೇ ಇದ್ರೆ ಯು ಕೆನಾಟ್ ಎಕ್ಸ್ಪೀರಿಯನ್ಸ್ ದಿಸ್. ಇದನ್ನು ಅನುಭವಿಸ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಅಲ್ವಾ ಯೇಸು ಸ್ವಾಮಿ ಹೇಳಿದ್ದು, ಮ್ಯಾಥ್ಯೂ ಚಾಪ್ಟರ್ 7 ವರ್ಸಸ್ 24 to 27, ಮತ್ತಾಯನು ಬರೆದ ಶುಭ ಸಂದೇಶದಲ್ಲಿ 7ನೇ ಅಧ್ಯಾಯ 24ರಿಂದ 26ನೇ ವಾಕ್ಯ 27ನೇ ವಾಕ್ಯ ತನಕ ಇರತಕ್ಕಂತಹ ವಾಚನಗಳಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ಬುದ್ಧಿವಂತ ಯಾರು? ಬುದ್ಧಿವಂತ ಯಾರು ಅಂದರೆ ವಚನವನ್ನು ಕೇಳಿಸಿಕೊಂಡು ಅದನ್ನು ಅನುಸರಣೆ ಮಾಡ್ತಾ ಬದುಕುವವನು ಬುದ್ಧಿವಂತ.
Who is wise in the sight of God? One who hears the word of God and practices it, obeys it, applies it. One who hears the word of God and submit to that word. He is a wise person in the sight of God. Who is foolish in the sight of God? One who hears the word but is not ready to submit himself or herself to the message he heard or she heard. Is not ready to obey the word. He feels good. Nice. But he is not ready to respond. He is not ready to obey. He is a fool in the sight of God. ದೇವರ ದೃಷ್ಟಿಯಲ್ಲಿ ಬುದ್ಧಿವಂತರು ಯಾರು ಕೇಳಿದ್ರೆ, ವಾಕ್ಯವನ್ನು ಆಲಿಸಿ ಅದನ್ನು ಚೆನ್ನಾಗಿದೆ ಅಂತ ಹೇಳಿ ಅದನ್ನು ಅನುಸರಣೆ ಮಾಡುವವರು, ಅದನ್ನು ಒಬ್ಬೆ ಮಾಡುವವರು. He is the one trusting in the Lord or she is the one trusting in the Lord. ವಾಕ್ಯ ಕೇಳಿಸ್ಕೊಂಡ ತಕ್ಷಣ ದೇವರಲ್ಲಿ ವಿಶ್ವಾಸ ಇಟ್ಟವರು ಅಂತ ಅಲ್ಲ. ಈಗ ನೀವೆಲ್ಲರೂ ವಾಕ್ಯ ಕೇಳಿಸ್ಕೊಳ್ತಾ ಇದ್ದೀರಿ. ಇಟ್ ಡಸಂಟ್ ಮೀನ್ ದಟ್ ಯು ಟ್ರಸ್ಟ್ ಇನ್ ಗಾಡ್. ವೆನ್ ಯು ಒಬೇ ಇಟ್, ವೆನ್ ಯು ಅಪ್ಲೈ ದಟ್ ವರ್ಡ್ ಇನ್ ಟು ಯುವರ್ ಡೈಲಿ ಲೈಫ್, ಮಾನವನ ಜೀವನಕ್ಕೆ ಯಾವಾಗ ಅಪ್ಲೈ ಮಾಡ್ತೀರಲ್ವಾ, ದಟ್ ಶೋಸ್ ದಟ್ ಯುವರ್ ಟ್ರಸ್ಟ್ ಇಸ್ ಇನ್ ದ ಲಾರ್ಡ್. ಅದಲ್ಲದೆ ಮಂಗಳವಾರ ಬಂದ ತಕ್ಷಣ ನಿಮಗೆ ದೇವರಲ್ಲಿ ನಂಬಿಕೆ ಇದೆ ಅಂತಲ್ಲ. ದೇವರಲ್ಲಿ ನಂಬಿಕೆ ಇದೆ ಅನ್ನೋದು ಸಾಬೀತಾಗೋದು ಯಾವಾಗ, ಪ್ರೂವ್ ಆಗೋದು ಯಾವಾಗ, ಕೇಳಿಸಿಕೊಂಡ ವಾಕ್ಯ ನಿಮ್ಮ ಜೀವಿತದಲ್ಲಿ ನೀವು ಅಳವಡಿಸಿಕೊಂಡಾಗ ಮಾತ್ರ. ಓನ್ಲಿ ವೆನ್ ಯು ಅಪ್ಲೈ ಇಟ್, ವೆನ್ ಯು ಒಬೇ ಇಟ್, ಇಟ್ ಶೋಸ್ ದಟ್ ಯುವರ್ ಟ್ರಸ್ಟ್ ಈಸ್ ಗಾಡ್. ಅದರ್ವೈಸ್ ಯುವರ್ ಟ್ರಸ್ಟ್ ಈಸ್ ಇನ್ ಯುವರ್ ಸೆಲ್ಫ್, ಸಮಥಿಂಗ್ ಎಲ್ಸ್ ಅದರ್ ದ್ಯಾನ್ ಗಾಡ್. ಏನಾದರೂ ಆಗಿರ್ಬೋದು. ಅವ್ರ ಜೀವನ ಹೇಗಿರುತ್ತೆ, ಬಾಡಿರುತ್ತೆ. ಕೆಲವು ಟೈಮ್ ಕೇಳ್ತಾರೆ ಕೆಲವರು, ನೀವು ಯಾವಾಗಲೂ ಪ್ರೇಯರ್ ಅಂತ ಹೋಗ್ತೀರಿ, ಯಾಕೆ ಮತ್ತೆ ಬಾಡಿನೇ ಇರ್ತೀರಲ್ಲ, ಯಾವಾಗಲೂ ಬೇಜಾರಲ್ಲೇ ಇರ್ತೀರಲ್ಲ, ಯಾವಾಗಲೂ ಕೋಪದಲ್ಲೇ ಇರ್ತೀರಲ್ಲ, ಯಾವಾಗಲೂ ಟೆನ್ಷನಲ್ಲೇ ಇರ್ತೀರಿ, ಬೇರೆಯವರು ಟೆನ್ಷನ್ ಕೊಡ್ತಾ ಇರ್ತೀರಿ, ಯಾಕೆ ಮತ್ತೆ ಪ್ರೇಯರ್ ಮಾಡಿ ಏನು ಪ್ರಯೋಜನ? ನಿಜ ಹೇಳಬೇಕಂದ್ರೆ ಏನು ಪ್ರಯೋಜನ ಇಲ್ಲ, ಏನು ಪ್ರಯೋಜನ ಇಲ್ಲ. ದೇವರಿಗೆ ಅವಮಾನ ಮಾಡ್ದಂಗೆ. ಪ್ರಾರ್ಥನೆ ವಾಕ್ಯ ಅಂತ ಹೋಗ್ತೀವಿ, ಲೋಕನ ಬಿಡೋದು ಇಲ್ಲ, ಹಣದ ವ್ಯಾಮೋಹ ಬಿಡೋದಿಲ್ಲ, ಲೋಕದ ಇಚ್ಛೆಗಳು ಬಿಡೋದಿಲ್ಲ. ಅವಾಗೇನಾಗುತ್ತೆ? ವಾಟ್ ಈಸ್ ಯುವರ್ ಟ್ರಸ್ಟ್ ದೆನ್? ಯುವರ್ ಟ್ರಸ್ಟ್ ಇಸ್ ಸ್ಟಿಲ್ ಮನಿ, ಪೀಪಲ್, ಸೆಲ್ಫ್, ನಾಟ್ ಗಾಡ್. ಇಫ್ ಯುವರ್ ಟ್ರಸ್ಟ್ ಇಸ್ ಗಾಡ್, ಯು ವಿಲ್ ನಾಟ್ ರಿಲೈ ಆನ್ ಎನಿಥಿಂಗ್. You will not rely on money or people or your own ability. You will totally rely on the word of God. ನಮ್ಮ ನಂಬಿಕೆ ನಿಜವಾಗ್ಲೂ ದೇವರಾಗಿದ್ದರೆ ಖಂಡಿತವಾಗ್ಲೂ ನಾವು ಹಣಕ್ಕೆ ಮೊದಲ ಆದ್ಯತೆ ಕೊಡೋದಿಲ್ಲ, ಮನುಷ್ಯರಿಗೆ ಮೊದಲ ಆದ್ಯತೆ ಕೊಡೋದಿಲ್ಲ, ಸ್ವಾರ್ಥಕ್ಕೆ ಮೊದಲ ಆದ್ಯತೆ ಕೊಡೋದಿಲ್ಲ. ಅದೆಲ್ಲ ಲಾಸ್ಟ್ ಮೂಲೆಯಲ್ಲಿಡ್ತೀವಿ. ನಾವು ಪ್ರಾರ್ಥನೆ ಅಂತ ಹೋಗ್ತೀವಿ, ವಾಕ್ಯ ಅಂತ ಹೇಳ್ತೀವಿ. ಆದರೆ ಹಣದ ಹುಚ್ಚು ಹೋಗ್ತಾ ಇಲ್ಲ, ಲೋಕದ ಹುಚ್ಚು ಹೋಗ್ತಾ ಇಲ್ಲ, ಲೋಕದ ಒಂದು ಮನರಂಜನೆ ಹೋಗ್ತಾ ಇಲ್ಲ, ಈ ಮಜಾ ಮಾಡಬೇಕು ಅನ್ನೋದು ಹೋಗ್ತಾ ಇಲ್ಲ. ಇದೆಲ್ಲ ಅಲ್ಲೇ ಇದೆ, ಪ್ರಾರ್ಥನೆಯೂ ಇದೆ. ಇದು ಏನಾಯ್ತು? ಇದು ಸಗಣಿಲಿ ಕೂತ್ಕೊಂಡು ಬಿರಿಯಾನಿ ತಿಂದಂಗೆ ಆಯ್ತು. ಗೊಬ್ಬರ ಗುಂಡಿಯಲ್ಲಿ ಕೂತ್ಕೊಂಡು ಬಿರಿಯಾನಿ ಊಟ ಮಾಡ್ದಂಗೆ ಆಯ್ತು. ಏನು ಮಾಡ್ತಾ ಇದ್ದೀರಾ? ವಾಕ್ಯ ಕಲಿತಾ ಇದ್ದೀವಿ, ಬಿರಿಯಾನಿ ಊಟ. ಎಲ್ಲಿ ಕೂತ್ಕೊಂಡಿದ್ದೀರಾ? ಕೊಚ್ಚೆ ಗುಂಡಿಲಿ ಕೂತ್ಕೊಂಡಿದ್ದೀರಾ. ಹಾಗಾಗ್ತಾ ಇದೆ ಎಷ್ಟೋ ಜನರ ಜೀವನ. ಕರಿಸ್ಮ್ಯಾಟಿಕ್ ಪ್ರಾರ್ಥನೆಯಲ್ಲಿರುವ ಅನೇಕರ ಜೀವನ ಅದೇ ರೀತಿಯಲ್ಲ. ಯು ಆರ್ ಸಿಟ್ಟಿಂಗ್ ಇನ್ ದ ಪಿಟ್ ಈಟಿಂಗ್ ಬಿರಿಯಾನಿ. ವಾಟ್ ಇಸ್ ಯೂಸ್? ನೆಮ್ಮದಿ ಇರುತ್ತಾ? ಆ ಗಬ್ಬು ವಾಸನೆ ಎಲ್ಲ ತಗೊಂಡು ಬಿರಿಯಾನಿ ತಿನ್ನಬೇಕು. ತಿನ್ನೋದು ಬಿರಿಯಾನಿನೇ, ಅದು ಕುತ್ಕೊಂಡಿರೋದು ಎಲ್ಲಿ? ಸೊ ಅದಾಗಬಾರ್ದು. ಅದರಿಂದ ಅದಕ್ಕೆ ಜೀಸಸ್ ಹೇಳಿದ್ದು, ಈಸ್ ಎ ಫೂಲ್. One who hears the word of God, does not obey, he is a fool. ದೇವರ ವಾಕ್ಯ ಕೇಳಿಸ್ಕೊಂಡು ಅದನ್ನು ಅನುಸರಣೆ ಮಾಡುವವನು ಒಬ್ಬ ಮೂರ್ಖ, ಮುಟ್ಟಾಳ. ಇನ್ನೊಂದು ವಾಕ್ಯ ಹೇಳುತ್ತೆ, ಜ್ಞಾನೋಕ್ತಿ 1:7, Proverbs chapter 1 verse 7, Proverbs chapter 1 verse 7, ಜ್ಞಾನೋಕ್ತಿಗಳ ಪುಸ್ತಕ. ಸುಜ್ಞಾನ ಅಲ್ಲ, ಜ್ಞಾನೋಕ್ತಿ. Proverbs chapter 1 verse 7. ಓಕೆ. ಮೂರ್ಖ. ಹೂ ಇಸ್ ಫುಲ್? ಫೂಲ್ಸ್ ಡಿಸ್ಪೈಸ್ ಇನ್ಸ್ಟ್ರಕ್ಷನ್.
ಆ್ಯಂಡ್ ಡಿಸಿಪ್ಲಿನ್. ದೇವರ ವಾಕ್ಯ ನಮ್ಮನ್ನು ಡಿಸಿಪ್ಲಿನ್ ಮಾಡುತ್ತೆ. ಓಕೆ, ನಮ್ಮ ಜೀವನವನ್ನು ನಿಜವಾಗ್ಲೂ ಡಿಸಿಪ್ಲಿನ್ ಮಾಡೋದು ದೇವರ ವಾಕ್ಯ. ಓಕೆ, ಯಾವ ಪ್ರಕಾರ ಡಿಸಿಪ್ಲಿನ್ ಮಾಡುತ್ತೆ? ಇಟ್ ಡಿಸಿಪ್ಲಿನ್ ಅಸ್ ಇನ್ ರೈಚಸ್ನೆಸ್, ಜಸ್ಟಿಸ್, ಲವ್. ಪ್ರೀತಿಯಲ್ಲಿ ಜೀವಿಸಲಿಕ್ಕೆ, ನೀತಿಯಲ್ಲಿ ಜೀವಿಸಲಿಕ್ಕೆ, ನ್ಯಾಯವಾಗಿ ಜೀವಿಸಲಿಕ್ಕೆ, ಪರಿಶುದ್ಧತೆಯಲ್ಲಿ ಜೀವಿಸಲಿಕ್ಕೆ ನಮ್ಮನ್ನು ಡಿಸಿಪ್ಲಿನ್ ಮಾಡೋದು, ನಮ್ಮನ್ನು ಶಿಸ್ತುಪಡಿಸೋದು ಯಾವುದು ಗೊತ್ತಾ? ದೇವರ ವಾಕ್ಯ. ಬಟ್ ಫೂಲ್ಸ್ ಡಿಸ್ಪೈಸ್ ವಿಸ್ಡಮ್, ಅಂಡರ್ಸ್ಟ್ಯಾಂಡಿಂಗ್, ಇನ್ಸ್ಟ್ರಕ್ಷನ್, ಗಾಡ್ಸ್ ವರ್ಡ್. ಎಷ್ಟೋ ಜನ ಹೇಳ್ತಾರೆ, ನಾವು ಪ್ರಾರ್ಥನೆ ಮಾಡ್ತೀವಿ, ಚರ್ಚಿಗೆ ಹೋಗ್ತೀವಿ, ನಮಗೆಲ್ಲ ಗೊತ್ತು, ಬೈಬಲ್ ಗೊತ್ತು, ದೇವ್ರು ಗೊತ್ತು, ಯೇಸು ಗೊತ್ತು, ಪ್ರಾರ್ಥನೆ ಗೊತ್ತು, A to Z they know, but they don't want to hear the word of God. Seriously, they don't want to take the word of God. ದೇವರ ವಾಕ್ಯ ತೆಗೆದುಕೊಳ್ಳಲಿಕ್ಕೆ ಅವರಿಗೆ ಬೇಡ, ದೇವರ ವಾಕ್ಯ ಬೇಕಾಗಿಲ್ಲ, ನಮ್ಗೆ ದೇವ್ರು ಗೊತ್ತು ಅಂತ ಹೇಳ್ತಾರೆ. ದೇ ಆರ್ ಫೂಲ್ಸ್ ಇನ್ ದ ಸೈಟ್ ಆಫ್ ಗಾಡ್. ದೇವರ ವಾಕ್ಯ ಏನು ಹೇಳುತ್ತೆ? ಮೂರ್ಖರಿಗಾದರೂ ಜ್ಞಾನ, ಶಿಸ್ತು ಎಂದರೆ ತಾತ್ಸಾರ, ಕೋಪ ಬಂದ್ಬಿಡುತ್ತೆ. ನೀವು ನಿಮ್ಮ ಮಕ್ಕಳಿಗೆ ಮನೆಯಲ್ಲಿ ಹೇಳಿ ನೋಡಿ, ಸ್ವಲ್ಪ ಶಿಸ್ತಿ ಕ್ರಮಕ್ಕೆ ಒಳಪಡಿಸಿ, ಅವ್ರಿಗೇನು ಬರುತ್ತೆ? ಖುಷಿ ಆಗುತ್ತಾ, ಕೋಪ ಬರುತ್ತಾ? ಜಾಸ್ತಿ ಹೊತ್ತು ನಿದ್ದೆ ಮಾಡಬೇಡ, ಬೇಗ ಏಳು, ಎದ್ದು ಸ್ವಲ್ಪ ಕೆಲಸ ಮಾಡು, ಎದ್ದು ಬೇಗ ಬ್ರಷ್ ಮಾಡು, ಕೈಕಾಲು ಮುಖ ತೊಳ್ಕೊ, ನೇಲ್ ಕಟ್ ಮಾಡ್ಕೊ, ತಲೆ ಬಾಚ್ಕೋ, ಮುಖ ತೊಳ್ಕೊ, ಡ್ರೆಸ್ ಚೇಂಜ್ ಮಾಡು, ಡ್ರೆಸ್ ವಾಶ್ ಮಾಡು, ಕಸ ಗುಡಿಸು, ಪ್ಲೇಟ್ ತೊಳೆದಿಡು. ಸಿಂಪಲ್ ಆಗಿರೋ ಈ ರೀತಿ ವಿಷಯ ನಿಮ್ಮ ಅನುದಿನದ ಜೀವನದ ಹೇಳಿದ್ರೆ ಕೋಪ ಬರುತ್ತೆ ಮಕ್ಕಳಿಗೆ. ಆಮೇಲೆ ಮಾಡ್ತೀನಿ, ನನಗೆ ಗೊತ್ತು ನೀನೇನು ಹೇಳೋದು. ಅಮ್ಮಂದ್ರಿಗೆಲ್ಲ ಜಾಸ್ತಿ ಅಭ್ಯಾಸ ಆಗಿರುತ್ತೆ ಇದನ್ನು ಕೇಳಿಸ್ಕೊಂಡು. ನನಗೆ ಗೊತ್ತು, ನಾನು ಮಾಡ್ತೀನಿ, ಇನ್ನೂ ಟೈಮ್ ಇದೆ. ಯಾವಾಗ 9 ಗಂಟೆ ಆದರೂ ಬ್ರಷ್ ಮಾಡೋದಿಲ್ಲ. ಬ್ರಷ್ ಮಾಡೆ ಅಂತ ಹೇಳಿದರೆ ಇನ್ನೂ ಟೈಮ್ ಇದೆ. ಫುಲ್ಸ್. ಅದೇ ರೀತಿಯಲ್ಲಿ ಎಷ್ಟೋ ಜನರಿಗೆ ದೇವರು ಹೇಳ್ತಾ ಇರ್ತಾರೆ, ಒಂದೊಂದು ವಾಕ್ಯಗಳನ್ನು ಕೊಡ್ತಾನೇ ಇರ್ತಾರೆ. ಜನ ಹೇಳೋದೇನು ಗೊತ್ತಾ? ಇನ್ನೂ ಟೈಮ್ ಇದೆ. ಯೇಸು ಸ್ವಾಮಿ ಬರೋ ಟೈಮ್ ಹತ್ರ ಆಯಿತು, ಎಚ್ಚರವಾಗಿರು, ಸಿದ್ಧನಾಗಿರು, ಬಿ ಪ್ರಿಪೇರ್ಡ್, ಟೈಮ್ ಹ್ಯಾಸ್ ಕಮ್. ಸಿದ್ಧಳಾಗು. ನನಗೆ ಗೊತ್ತು, ಐ ನೋ ಜೀಸಸ್ ವಿಲ್ ಬಿ ಕಮಿಂಗ್ ಸೂನ್, ಐ ನೋ. ಈ ಐ ನೋ ಅನ್ನೋದೇ ದೊಡ್ಡ ಫೂಲಿಶ್ನೆಸ್. ಅವ್ರನ್ನ ನಂಬಲೇಬಾರದು. ಅವ್ರಿಗೇನು ಗೊತ್ತಿಲ್ಲ. ದೇ ಆರ್ ಡಿಸೀವಿಂಗ್ ದೆಮ್ಸೆಲ್ಸ್. ಐ ನೋ ದೇವರಿಗಿದಿಷ್ಟ ಇಲ್ಲ, ದೇವರಿಗಿದಿಷ್ಟ ಇಲ್ಲ ಅಂತ ಗೊತ್ತು, ಆದರೂ ನಾವು ಅದೇ ಮಾಡ್ತೀವಿ. ದಟ್ ಈಸ್ ಫೂಲಿಶ್ನೆಸ್. ಈಗ ನಮಗೆಲ್ರಿಗೂ ಗೊತ್ತು, ಹಣದ ವ್ಯಾಮೋಹವೇ ಎಲ್ಲ ಕೇಡುಗಳಿಗೂ ಮೂಲ. ಐ ನೋ ದಟ್ ವರ್ಡ್ ಆಫ್ ಗಾಡ್. ಎಲ್ಲಿದೆ? 1 ತಿಮೋಥಿ 6:10 ಐ ನೋ ದಟ್ ವರ್ಡ್ ಆಫ್ ಗಾಡ್ ಬೈ ಹಾರ್ಟೆಡ್. ಬಟ್ ಹಣದ ವ್ಯಾಮೋಹಕ್ಕೆ ಒಳಗಾಗಿನೇ ಬದುಕ್ತಾ ಇರ್ತೀವಿ. ದಟ್ ಮೀನ್ಸ್ ಯು ಡೋಂಟ್ ನೋ ದಟ್ ವರ್ಡ್. ಕೆಲವರು ಹೇಳ್ತಾರಲ್ಲ, ಐ ನೋ ಗಾಡ್, ಐ ನೋ ಜೀಸಸ್. ಈವನ್ ಡೆವಿಲ್ ನೋಸ್ ಗಾಡ್, ಡೆವಿಲ್ ನೋಸ್ ಜೀಸಸ್. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಯುವರ್ ನಾಲೆಡ್ಜ್ ಆಫ್ ಜೀಸಸ್ ಆ್ಯಂಡ್ ಡೆವಿಲ್ಸ್ ನಾಲೆಡ್ಜ್ ಆಫ್ ಜೀಸಸ್? Devil also says, I know Jesus. What you know about Jesus, I know better than you. What is the difference between this knowledge of both the parties? There is no difference. ಸೈತಾನನು ಹೇಳ್ತಾನೆ, ನನಗೆ ಯೇಸು ಗೊತ್ತು, ದೇವ್ರ ವಾಕ್ಯ ಗೊತ್ತು, ಬೈಬಲ್ ಗೊತ್ತು, ಎಲ್ಲ ಗೊತ್ತು. ನಾವು ಹೇಳ್ತೀವಿ, ನನಗೆ ಯೇಸು ಗೊತ್ತು, ದೇವ್ರು ಗೊತ್ತು, ದೇವ್ರ ವಾಕ್ಯ ಗೊತ್ತು, ಎಲ್ಲ ಗೊತ್ತು. ಡಿಫರೆನ್ಸ್ ಏನಂದರೆ, Satan also not ready to submit to God. We are also not ready to submit to God. Satan also will never obey the word of God. We also will never obey the word of God. And we are called Christians. He is called devil. Both will go to the same place one day. ಇಬ್ಬರು ಒಂದೇ ಜಾಗಕ್ಕೆ ಹೋಗ್ತೀವಿ. ಅವನ್ನ ಪಿಶಾಚ್ ಅಂತ ಕರಿತೀವಿ, ಇವ್ರನ್ನ ಕ್ರಿಶ್ಚಿಯನ್ಸ್ ಅಂತ ಕರಿತೀವಿ ಅಷ್ಟೇ. ಸೋ ಕಾಲ್ಡ್ ಕ್ರಿಶ್ಚಿಯನ್ಸ್. ನಾಟ್ ಆಲ್ ದ ಕ್ರಿಶ್ಚಿಯನ್ಸ್, ಬಟ್ ಕ್ಲೈಮ್ ಟು ಬಿ ಕ್ರಿಶ್ಚಿಯನ್ಸ್. ಬೈಬಲ್ ಹೇಳ್ತಲ್ಲ, ಕ್ಲೈಮ್ಡ್ ಟು ಬಿ ವೈಸ್, ದೇ ಬಿಕೇಮ್ ಫೂಲ್ಸ್ ಅಂತ.
ಇದೆಯಾ ವಾಕ್ಯ ಆ ಥರ ಇದೆಯಾ ಜೊತೆಕ? ಇದೆ, ಎಲ್ಲ ಒಂದು ಕಡೆ ಇದೆ, ಬೈಬಲಲ್ಲಿದೆ. ರೋಮನ್ಸ್ 1:22 ಅಲ್ಲಿದೆ. ರೋಮನ್ರಿಗೆ ಬರೆದ ಪತ್ರಿಕೆ ಅಧ್ಯಾಯ 1 ವಾಕ್ಯ 22 ಅನಿಸುತ್ತೆ. ಹಾಂ, ಹ್ಞೂ ಹ್ಞೂ ಇದೆಲ್ಲ ಬೇಡ, ನಮ್ಗೆ ಇದೊಂದೇ ಸಾಕು. ತಾವೇ ಜ್ಞಾನಿಗಳೆಂದು ಕೊಚ್ಚಿಕೊಳ್ಳುತ್ತಾ ಅವರು ನಿಜವಾಗಿಯೂ ಮೂರ್ಖರಾದರು. ಕ್ಲೈಮ್ಡ್ ಟು ಬಿ ವೈಸ್ ದೆ ಬಿಕೇಮ್ ಫೂಲ್ಸ್. ಕ್ಲೈಮ್ಡ್ ಟು ಬಿ ಕ್ರಿಶ್ಚಿಯನ್ಸ್ ದೆ ಬಿಕೇಮ್ ಫೂಲ್ಸ್, ಡೆವಿಲ್ಸ್ ಚಿಲ್ಡ್ರನ್. Claiming Christians, claiming Christianity, claiming God's children became devil's children. ತಾವೇ ಜ್ಞಾನಿಗಳೆಂದು ಕೊಚ್ಚಿಕೊಳ್ಳುತ್ತಾ ಅವರು ನಿಜವಾಗಿಯೂ ಮೂರ್ಖರಾದರು. ತಾವೇ ದೇವರ ಮಕ್ಕಳು ಎಂದು ಹೇಳಿಕೊಳ್ಳುತ್ತಾ ನಿಜವಾಗಲೂ ಪಿಶಾಚಿ ಮಕ್ಕಳಾದರು. ತಾವೇ ವಿಶ್ವಾಸಿಗಳು ಎಂದು ಹೇಳಿಕೊಳ್ಳುತ್ತಾ ನಿಜವಾಗಿಯೂ ಅವಿಶ್ವಾಸಿಗಳಾದರು. ತಾವೇ ಕ್ರೈಸ್ತರು ಎಂದು ಹೇಳಿಕೊಳ್ಳುತ್ತಾ ನಿಜವಾಗಲೂ ಪಿಶಾಚಿ ವಂಶಸ್ಥರಾದರು. ಯಾವಾಗ ಹೇಳಿ, ಇದಾಗಿದ್ದು ಯಾವಾಗ? ವರ್ಸ್ ನಂಬರ್ 21. For though they knew God, they did not honor him as God or give thanks to him. ದೇವರನ್ನು ಅರಿತಿದ್ದರೂ ಅವರು ದೇವರನ್ನ ಏನು ಮಾಡಲಿಲ್ಲ? ಗೌರವಿಸಲಿಲ್ಲ. ದೇವರಿಗೆ ಕೃತಜ್ಞತೆಯನ್ನು ಅಥವಾ ಉಪಕಾರ ಸ್ಮರಣೆ ಮಾಡಲಿಲ್ಲ. ದೇವರನ್ನ ಗೌರವಿಸಲಿಲ್ಲ. ಹೇಗೆ ದೇವರನ್ನ ಗೌರವಿಸುವುದು? ಹೌ ಟು ಆನರ್ ಗಾಡ್? ಯು ಕ್ಯಾನ್ ಆನರ್ ಗಾಡ್ ಓನ್ಲಿ ಬೈ ಒಬೇಯಿಂಗ್ ಹಿಸ್ ಕಮ್ಯಾಂಡ್ಮೆಂಟ್ಸ್, ನಾಟ್ ಬೈ ಲೈಟಿಂಗ್ ಕ್ಯಾಂಡಲ್, ನಾಟ್ ಬೈ ಸಿಂಗಿಂಗ್ ಸಾಂಗ್ಸ್, ಗ್ಲೋರಿ ಟು ಗಾಡ್ ಇನ್ ದ ಹೈಯೆಸ್ಟ್. ದಟ್ ಈಸ್ ನಾಟ್ ದ ವೇ ಆಫ್ ಆನರಿಂಗ್ ಗಾಡ್. God wants to honor him in this way. This way means by obeying his commandments, his instructions. ಬೈಬಲಲ್ಲಿರೋ ದೇವರ ವಾಕ್ಯ ಅಂತ ನಮಗೆ ಗೊತ್ತು. ಬೈಬಲ್ನ ಪೂಜಿಸ್ತೀವಿ ಬೇಕಾದ್ರೆ, ಅದಲ್ಲ ದೇವರನ್ನ ಗೌರವಿಸೋದು ಅಂದರೆ. ದೇವರನ್ನ ಗೌರವಿಸೋದು, ಯೇಸು ನಮಗೆ ಗೊತ್ತು, ದೇವ್ರು ನಮಗೆ ಗೊತ್ತು. ಹಾಗಾದ್ರೆ ದೇವ್ರನ್ನ ಗೌರವಿಸ್ತೀರಾ? ನಾವು ದೇವ್ರನ್ನ ಗೌರವಿಸ್ತೀವಿ. ದೇವ್ರನ್ನೇ ಗೌರವಿಸೋದು ಹೇಗೆ? ಬೈಬಲ್ ಇಟ್ಟು ಪೂಜೆ ಮಾಡೋದು, ಸ್ಟ್ಯಾಚ್ಯೂ ಇಟ್ಟು ಪೂಜೆ ಮಾಡೋದು, ಕ್ಯಾಂಡಲ್ ಅಂಟಿಸೋದು ಇದಲ್ಲ. ದೇವರನ್ನ ಗೌರವಿಸೋದು ಹೇಗೆ ಅಂದರೆ, ಅವರ ಆಜ್ಞೆಗಳನ್ನು, ಅವರು ಕೊಡುವ ಇನ್ಸ್ಟ್ರಕ್ಷನ್ಸ್ ಏನಿದೆಯೋ ಅದನ್ನು ನಾವು ಪಾಲನೆ ಮಾಡೋದೇ ದೇವರನ್ನ ಗೌರವಿಸೋದು. And God is expecting that kind of honor from us. Not by our mouth. ನಮ್ಮ ಬಾಯಿಂದ we honor you God, Lord Jesus we honor you, Holy Spirit we honor you, Holy Trinity we honor you, hallelujah, hallelujah. God does not want, he is not expecting such kind of honor from anybody. He is expecting us to obey his word, his instructions, and honor him in that way. ಆ ರೀತಿ ನಾವು ದೇವರನ್ನ ಗೌರವಿಸೋದನ್ನು ದೇವರು ಬಯಸ್ತಾರೆ. ಹೇಗೆ? ಹಾಡಿ ಹೊಗಳಿ ಸ್ತುತಿಸಿ ಪಲ್ಟಿ ಹೊಡೆದಲ್ಲ, ಅವರ ಆಜ್ಞೆಗಳನ್ನು, ಅವರು ಕೊಡುವ ಇನ್ಸ್ಟ್ರಕ್ಷನ್ಸನ್ನು ನಾವು ಸೀರಿಯಸ್ ಆಗಿ ತೆಗೆದುಕೊಂಡು ಅದನ್ನು ಅನುಸರಿಸಬೇಕು. ಇಫ್ ಯು ಟ್ರೂಲಿ ಆನರ್ ಗಾಡ್, ಯು ವಿಲ್ ಬೇರ್ ದ ಫ್ರೂಟ್ ಆಫ್ ರೈಚಸ್ನೆಸ್, fruit of justice, fruit of love. ನಿಜವಾಗ್ಲೂ ದೇವರನ್ನ ಗೌರವಿಸುವ ವ್ಯಕ್ತಿ ನೀನಾಗಿದ್ರೆ ನಿನ್ನ ಜೀವಿತದಲ್ಲಿ ನೀತಿ ಬರ್ತದೆ, ನೀತಿ ಎಂಬ ಫಲ ಬರ್ತದೆ. ನ್ಯಾಯವಾದ ಮಾತು, ನ್ಯಾಯವಾದ ಆಲೋಚನೆ, ನ್ಯಾಯವಾದ ಸಂಬಂಧ, ನ್ಯಾಯವಾದ ಕಾರ್ಯಗಳು ನಮ್ಮ ಜೀವನದಲ್ಲಿ ಬರುತ್ತೆ. ಇವತ್ತು ಜಸ್ಟಿಸೇ ಇಲ್ಲ, ನೋ ಜಸ್ಟ್ ಬಿಹೇವಿಯರ್, ಜಸ್ಟ್ ಅನ್ನೋದೇ ಇಲ್ಲ ನಮ್ಮಲ್ಲಿ. ನ್ಯಾಯ ಇಲ್ಲ, ಅನ್ಯಾಯದ ಜೀವನ, ಎಲ್ಲ ಕಡೆಗೂ ಅನ್ಯಾಯನೇ. ನೋ ಜಸ್ಟಿಸ್ ಎಟ್ ಆಲ್. ನ್ಯಾಯ ಎಲ್ಲಿದೆ? ನ್ಯಾಯ ಇಲ್ಲ. ರೈಚಸ್ನೆಸ್, ನೀತಿಯ ಜೀವನ ಎಲ್ಲಿದೆ? ಬಟ್ಟೆಯಲ್ಲಿ ಮಾತ್ರ ಇದೆ,
ಬಟ್ಟೆಯಲ್ಲಿ ಮಾತಲ್ಲಿ ನೀತಿಯ ಜೀವನ ಇದೆ. ಬಟ್ಟೆಯಲ್ಲಿ ಅಂದರೆ ಬಿಳಿ ಬಟ್ಟೆ ಹಾಕೊಂಡಿರ್ತೀವಿ. ಓ ಎಂಥ ನೀತಿವಂತಪ್ಪ, ನೀತಿವಂತಳಪ್ಪ, ಎಷ್ಟು ಚೆನ್ನಾಗಿ ಬಿಳಿ ಬಟ್ಟೆ ಹಾಕಿದ್ದಾರೆ ಅಂತ. ಒಳಗಡೆ ಎಲ್ಲ ಕೊಳತ ಎಲುಬುಗಳು ಅಲ್ವಾ. ಸೊ ವೈಟ್ ವಾಶ್ಡ್ ಟೂಮ್ಸ್, ಸುಣ್ಣ ಬಳಿದ ಸಮಾಧಿ. ಪ್ರಾರ್ಥನೆ ಮಾಡೋದು ಕೇಳಿದರೆ ಓ ವಾಟ್ ಎ ರೈಚಸ್ ಪರ್ಸನ್ ಈಸ್, ಎಷ್ಟು ಚೆನ್ನಾಗಿ ವಾಕ್ಯ ಹೇಳ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಹಾಡ್ತಾರೆ, ಸ್ತುತಿ ಮಾಡ್ತಾರೆ, ಉಪವಾಸ ಪ್ರಾರ್ಥನೆ ಮಾಡ್ತಾರೆ. ವಾಟ್ ಎ ರೈಚಸ್ ಪರ್ಸನ್. ಯಾವುದನ್ನು ನೋಡಿ? ಹೊರಗಡೆ ಈ ಬಾಹ್ಯವಾದ ಆಚರಣೆಗಳನ್ನ ನೋಡಿ. ಆದರೆ ನಮ್ಮ ಜೀವಿತದಲ್ಲಿ ರೈಚಸ್ನೆಸ್ ಬರ್ತಾ ಇದೆಯಾ? ಆಮ್ ಐ ಏಬಲ್ ಟು ಪ್ರೊಡ್ಯೂಸ್ ದ ಫ್ರೂಟ್ ಆಫ್ ರೈಚಸ್ನೆಸ್? ರೈಚಸ್ನೆಸ್ ಶುಡ್ ಬಿ ದ ಫ್ರೂಟ್ ಆಫ್ ಮೈ ಲೈಫ್. ನನ್ನ ಜೀವಿತದ ಒಂದು ಫಲವಾಗಿರಬೇಕು ರೈಚಸ್ನೆಸ್ ಅನ್ನೋದು. ಅದು ಬಾಹ್ಯವಾಗಿ ಕಾಣುವ ಆಚರಣೆಗಳಾಗಬಾರ್ದು. ಅದ್ರ ಇವತ್ತೇನಾಗಿದೆ? ಅದಾಗ್ಬಿಟ್ಟಿದೆ. ಕಾರಣ ಏನು? ಕಾರಣ ದೇವರನ್ನ ನಾವು ಗೌರವಿಸದೇ ಇರೋದೇ ಕಾರಣ. ದೇವರನ್ನು ಅವರು ಅರಿತಿದ್ದರು, ದೇವರೆಂದು ಗೌರವಿಸಲಿಲ್ಲ. ದೇವರಿಗೆ ಏನು ಮಾಡಲಿಲ್ಲ? ಉಪಕಾರ ಸ್ಮರಣೆ ಮಾಡಲಿಲ್ಲ. ಆರ್ ದೇ ಡಿಡ್ ನಾಟ್ ಗಿವ್ ಥ್ಯಾಂಕ್ಸ್ ಟು ಹಿಮ್. ದೇವರಿಗೆ ಥ್ಯಾಂಕ್ಸ್ ಹೇಳಲಿಲ್ಲ, ದೇವರಿಗೆ ಧನ್ಯವಾದ ಹೇಳಲಿಲ್ಲ. ವಿ ಆರ್ ಸಪೋಸ್ ಟು ಥ್ಯಾಂಕ್ ಗಾಡ್ ಎವ್ರಿ ಡೇ, ಎವ್ರಿ ಮೂಮೆಂಟ್. ಪ್ರತಿ ಕ್ಷಣ, ಪ್ರತಿ ದಿನ ನಾವು ದೇವರಿಗೆ ಥ್ಯಾಂಕ್ಸ್ ಹೇಳ್ತಾ ಇರಬೇಕು. ಬಿಕಾಸ್ ವಿ ಆರ್ ಅಲೈವ್ ಓನ್ಲಿ ಬಿಕಾಸ್ ಆಫ್ ಗಾಡ್ಸ್ ಮರ್ಸಿ ಆ್ಯಂಡ್ ಗಾಡ್ಸ್ ಗ್ರೇಸ್. ನಾವು ಜೀವಂತವಾಗಿ ಇರೋದೇ, ಉಸಿರಾಡ್ತಾ ಇರೋದೇ ದೇವರ ಕರುಣೆ, ದೇವರ ಕೃಪೆ. ನಮ್ಮ ಬಲ ಅಲ್ಲ, ನಮ್ಮ ಯೋಗ್ಯತೆ ಅಲ್ಲ, ನಮ್ಮ ಶ್ರಮ ಅಲ್ಲ, ನಮ್ಮ ತ್ಯಾಗ ಅಲ್ಲ, ನಮ್ಮ ವಿಸ್ಡಮ್ ಅಲ್ಲ. You are alive not because of your own ability, power or wisdom or something else. No, you are alive today, you are breathing today because of God's mercy and grace. I am breathing today because of God's mercy and grace. ಇವತ್ತು ಉಸಿರಾಡ್ತಾ ಇದ್ದೀನಿ ಅಂದರೆ ಅದು ದೇವರ ಕರುಣೆ, ಕೃಪೆ ಮಾತ್ರನೇ, ನಥಿಂಗ್ ಎಲ್ಸ್. ಬೇರೆ ಏನೂ ಅಲ್ಲ, ನಥಿಂಗ್ ಎಲ್ಸ್. ಬೇರೆ ಯಾವುದೂ ಅಲ್ಲ, ಏನೂ ಅಲ್ಲ. ಆದ್ದರಿಂದ ಪ್ರತಿ ಕ್ಷಣ ನಾವು ದೇವರಿಗೆ ಥ್ಯಾಂಕ್ಸ್ ಹೇಳ್ತಾನೆ ಇರಬೇಕು. ಅಟ್ಲೀಸ್ಟ್ ಬಾಯಿಂದ ಹೇಳಲಿಕ್ಕೆ ಆಗದೆ ಇದ್ರೂ ಕೂಡ ವಿ ಮಸ್ಟ್ ಹ್ಯಾವ್ ದಟ್ ಹಾರ್ಟ್ ಆಫ್ ಗ್ರ್ಯಾಟಿಟ್ಯೂಡ್, ಹಾರ್ಟ್ ಆಫ್ ಥ್ಯಾಂಕ್ಸ್ ಗಿವಿಂಗ್. ನಮ್ಮ ಹೃದಯದಲ್ಲಿ ಒಂದು ಕೃತಜ್ಞತೆ ಅನ್ನೋದು ಇರಬೇಕು. ಆದರೆ ಇವತ್ತು ನಮ್ಮ ಲೈಫಲ್ಲಿ ಈ ಕೃತಜ್ಞತೆ ಹೋಗ್ಬಿಟ್ಟು ಏನಾಗ್ಬಿಟ್ಟಿದೆ? ಕೃತಜ್ಞತೆ ಬಂದ್ಬಿಟ್ಟಿದೆ. ಏನು ಬಂದಿದೆ? ಕೃತಜ್ಞತೆ. ಕೃತಜ್ಞತೆ, ಕೃತಜ್ಞತೆ ಸ್ವಲ್ಪನೇ ವ್ಯತ್ಯಾಸ. ಕೃತಜ್ಞ, ಕೃತಜ್ಞ. ಕೃತಜ್ಞ ಅಂದರೆ ಧನ್ಯವಾದ, ಕೃತಜ್ಞ ಅಂದರೆ ಅದಕ್ಕೆ ಆಪೋಸಿಟ್, ಧನ್ಯವಾದನೇ ಇಲ್ಲದೇ ಇರತಕ್ಕಂಥದ್ದು. ಸೆಲ್ಫಿಶ್ನೆಸ್. ನಾನು ಮಾಡಿದ್ದು, ನಾನು ಸಾಧಿಸಿದ್ದು, ನಾನು ಹೇಳಿದ್ದು, ನನ್ನಿಂದ ಐ. ನಿನ್ನ ದೊಡ್ಡ ಪ್ರಾಬ್ಲಮ್ ಏನು ಗೊತ್ತಾ? ನೀನೇ. ವಾಟ್ ಈಸ್ ಯುವರ್ ಬಿಗ್ಗೆಸ್ಟ್ ಪ್ರಾಬ್ಲಮ್? ಯು ಆರ್ ದ ಪ್ರಾಬ್ಲಮ್. ಯು ಆರ್ ಯುವರ್ ಬಿಗ್ಗೆಸ್ಟ್ ಎನಿಮಿ. ಡೆವಿಲ್ ಈಸ್ ನಾಟ್ ದ ಎನಿಮಿ, ಬಿಗ್ಗೆಸ್ಟ್ ಎನಿಮಿ. ಯುವರ್ ಸೆಲ್ಫ್ ಈಸ್ ಯುವರ್ ಬಿಗ್ಗೆಸ್ಟ್ ಎನಿಮಿ. ಯುವರ್ ಸೆಲ್ಫ್, ನಾಟ್ ದ ಡೆವಿಲ್. ಡೆವಿಲ್ ಈಸ್ ಎಕ್ಸ್ಟರ್ನಲ್, ಹೊರಗಡೆ ಶತ್ರು, ಪಿಶಾಚಿ. ನೋಡಿ, ಈಗ ಭಾರತ ದೇಶಕ್ಕೆ ಬೇರೆ ದೇಶಗಳು ಹೊರಗಡೆ ಶತ್ರುಗಳು ಇರ್ಬೋದು, ಬೇರೆ ಹೊರಗಡೆ ದೇಶಗಳು ಶತ್ರುಗಳು ಇರ್ಬೋದು, ಹೇಗಾದರೂ ಮಾಡಿ ಜಯಿಸ್ಬೋದು. ಆದರೆ ದೇಶದ ಒಳಗಡೆನೇ ದೇಶಕ್ಕೆ ಶತ್ರುಗಳು ಇದ್ಬಿಟ್ರೆ, ಇಫ್ ಎನಿಮಿ ಈಸ್ ಇನ್ಸೈಡ್ ದ ಸ್ಟೇಟ್ ಆರ್ ದ ಕಂಟ್ರಿ ಆರ್ ದ ಹೌಸ್ ಆರ್ ದ ಚರ್ಚ್ ಆರ್ ದ ಫ್ಯಾಮಿಲಿ, ಇಟ್ ವಿಲ್ ಕೊಲ್ಯಾಪ್ಸ್, ಇಟ್ ವಿಲ್ ಬಿ ಡಿಸ್ಟ್ರಾಯ್ಡ್ ವೆರಿ ಸೂನ್. Now who is your enemy? You yourself is your enemy. Who is destroying your life? You yourself is destroying your life. ನಿನ್ನ ಜೀವನ ಹಾಳು ಮಾಡ್ತಾ ಇರೋದು ನೀನೇ. ನಾನು ಅಂತಕ್ಕಂಥ ಆ ಸೆಲ್ಫ್ ಇದೆಯಲ್ವಾ, ದಟ್ ಸೆಲ್ಫ್ ಇಸ್ ಡಿಸ್ಟ್ರಾಯಿಂಗ್ ಯು. ನಾನು ನನಗೆ, ಎವ್ರಿಥಿಂಗ್ ಅಬೌಟ್ ಯು ಇಸ್ ಡಿಸ್ಟ್ರಾಯಿಂಗ್ ಯು. ಸುಮ್ಮನೆ ಪ್ರಾರ್ಥನೆ ಮಾಡಿ ಹೋಗಬೇಡಿ. ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ.
ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದ್ರಿಂದ ಲಾಭ ಏನು ಅಂದರೆ ಇದರಿಂದ ಹೊರಗೆ ಬರ್ಬೋದು. ಸೊ ದಟ್ ವಿ ಕ್ಯಾನ್ ರಿಪೆಂಟ್. ಮಾನಸಾಂತರ ಪಡ್ಲಿಕ್ಕೆ ಹೇಳ್ತಾ ಇರೋದು ಇದೆಲ್ಲ. ನಮ್ಮ ಮನಸ್ಸನ್ನು ನವೀಕರಿಸ್ಕೊಂಡು ಮಾನಸಾಂತರ ಪಡಬೇಕು. ಪಿಶಾಚಿ ಈಸ್ ನಥಿಂಗ್, ಈಸ್ ಎಕ್ಸ್ಟರ್ನಲ್, ಹೊರಗಡೆ ಇರುವವನು, ಒಳಗಡೆ ಇರುವವನಲ್ಲ. ಹೊರಗಡೆಯವನ್ನ ಹೇಗೂ ಓಡಿಸ್ಬೋದು. ಯು ಕ್ಯಾನ್ ಕ್ಯಾಸ್ಟ್ ಔಟ್ ಡೆವಿಲ್ ಇನ್ ಜೀಸಸ್ ನೇಮ್, ಬಟ್ ಯು ಕೆನಾಟ್ ಕ್ಯಾಸ್ಟ್ ಔಟ್ ಯುವರ್ ಸೆಲ್ಫ್ ಇನ್ ಜೀಸಸ್ ನೇಮ್. ಯೇಸು ಹೇಳಲಿಲ್ಲ ಆ ಥರ, ಇನ್ ಮೈ ನೇಮ್ ದೇ ವಿಲ್ ಕ್ಯಾಸ್ಟ್ ಔಟ್ ಈವಿಲ್ ಸ್ಪಿರಿಟ್. ನನ್ನ ಹೆಸರಿನಲ್ಲಿ ಅವರು ದೆವ್ವಗಳನ್ನು ಓಡಿಸುವರು, ನನ್ನ ಹೆಸರಿನಲ್ಲಿ ಅವರು ಸ್ವಾರ್ಥವನ್ನು ಸಾಯಿಸುವರು ಅಂತ ಇಲ್ಲ. ಅದನ್ನು ನೀನೇ ಮಾಡಬೇಕು. ಯು ಹ್ಯಾವ್ ಟು ಮೇಕ್ ದ ಡಿಸಿಷನ್. ಯು ಹ್ಯಾವ್ ಟು ಡಿನೈ ಯುವರ್ ಸೆಲ್ಫ್. ಗಾಡ್ ವಿಲ್ ನಾಟ್ ಡಿನೈ ಯುವರ್ ಸೆಲ್ಫ್. ಗಾಡ್ ಕ್ಯಾನ್ ಡಿನೈ ಸೇಟನ್, ಬಟ್ ಯುವರ್ ಸೆಲ್ಫ್ ಹ್ಯಾಸ್ ಟು ಬಿ ಡಿನೈಡ್ ಬೈ ಯು. ಪಿಶಾಚಿಯನ್ನು ನೀನು ಡಿನೈ ಮಾಡ್ಬೋದು, ಹೋಗೋ ಅತ್ಲಾಗೆ ಅಂತ. ನಿನ್ನ ಸ್ವಾರ್ಥನ ದೇವರು ಡಿನೈ ಮಾಡೋಕ್ಕಾಗಲ್ಲ, ಅಥವಾ ನನಗೆ ಇನ್ನೊಬ್ಬರಿಗೆ ಬಂದು ಡಿನೈ ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ನಾನೇನಾದ್ರೂ ಬಂದು ನೀನು ಸರಿ ಇಲ್ಲ, ನೀನು ಸರಿ ಆಗೋದು, ನೀವೇನು ಮಾಡ್ತೀರಿ? ನೀನು ಮೊದಲು ಸರಿ ಆಗೋದು ನನಗೆ ಹೇಳ್ತೀರಿ, ಕರೆಕ್ಟಾ? ಸೊ ಯು ನಾಟ್ ರೆಡಿ ಟು ಅಕ್ಸೆಪ್ಟ್. ಯು ಆಲ್ವೇಸ್ ರೆಬೆಲ್. ದಟ್ ರೆಬೆಲಿಯನ್ ಈಸ್ ದೇರ್ ಇನ್ಸೈಡ್ ಆಫ್ ಅಸ್. ದಟ್ ಈಸ್ ವಾಟ್ ಡಿಸ್ಟ್ರಾಯಿಂಗ್ ಯು. ಯು ಆರ್ ಪ್ರೇಯಿಂಗ್, ಫೈನ್, ಇವ್ರು ಪ್ರಾರ್ಥನೆ ಮಾಡ್ತಿದ್ಯಾ, ಒಳ್ಳೇದೇ, ಬೈಬಲ್ ಓದ್ತಾ ಇದೆಯಾ, ಬೈಬಲ್ ಸ್ಟಡಿ ಮಾಡ್ತಾ ಇದೆಯಾ, ಪ್ರೇಯರ್ ಗ್ರೂಪ್ನಲ್ಲಿ ಇದೆಯಾ, ಆಲ್ ದೀಸ್ ಥಿಂಗ್ಸ್ ಆರ್ ಗುಡ್, ಬಟ್ ದೇರ್ ಈಸ್ ಎ ರೆಬೆಲಿಯನ್ ಇನ್ಸೈಡ್ ಆಫ್ ಯು. ರೆಬೆಲಿಯನ್ ಅಗೇನ್ಸ್ಟ್ ಗಾಡ್ಸ್ ಲಾ, ಗಾಡ್ಸ್ ಇನ್ಸ್ಟ್ರಕ್ಷನ್. ದೇವರ ನಿಯಮಕ್ಕೆ, ದೇವರ ಆ ಒಂದು ಶಿಸ್ತು ಕ್ರಮಕ್ಕೆ, ಅಥವಾ ಅವರ ಇನ್ಸ್ಟ್ರಕ್ಷನ್ಸ್ಗೆ, ಅವರ ಆಜ್ಞೆಗಳಿಗೆ ವಿರೋಧ ನಿನ್ನ ಒಳಗಡೆಯಿಂದ ಬರ್ತಾ ಇದೆ. ಇದು ನನಗಲ್ಲ, ದಿಸ್ ಇಸ್ ನಾಟ್ ಫಾರ್ ಮೀ, ದಿಸ್ ಇಸ್ ಫಾರ್ ಹಿಮ್, ದಿಸ್ ಇಸ್ ಫಾರ್ ದೆಮ್. ಐ ಹ್ಯಾವ್ ನಥಿಂಗ್ ಟು ಡೂ ವಿತ್ ದಿಸ್. ನನಗಲ್ಲ, ಇದು ಅವರಿಗೆ, ಇದು ಇವರಿಗೆ, ಇದಕ್ಕೆ ನನಗಿದು ಸಂಬಂಧ ಇಲ್ಲ. ಐ ಆಮ್ ಓಕೆ, ಐ ಆಮ್ ಬೆಟರ್ ದ್ಯಾನ್ ಹಿಮ್, ಬೆಟರ್ ದ್ಯಾನ್ ಹರ್. ದಟ್ ಮೀನ್ಸ್ you are justifying yourself that you are a fool. Not directly but indirectly. ಅವ್ರಕ್ಕಿಂತ ನೀನು ಪರವಾಗಿಲ್ಲ ಅಂತ ಹೇಳ್ಕೊಳ್ಳೋದ್ರ ಅರ್ಥ ಏನು ಗೊತ್ತಾ? ನಿನ್ನ ಮೂರ್ಖತನವನ್ನು ನೀನು ಸಮರ್ಥಿಸ್ಕೊಳ್ತಾ ಇದೀಯಾ. ಯು ಆರ್ ಜಸ್ಟಿಫೈಯಿಂಗ್ ಯುವರ್ ಫೂಲಿಶ್ನೆಸ್ indirectly when you compare yourself with others. ವೆನ್ ಯು ವಿಲ್ ಬಿಕಮ್ ವೈಸ್, ನೀನು ಬುದ್ಧಿವಂತ ಆಗೋದು ಯಾವಾಗ, ಬುದ್ಧಿವಂತಳಾಗೋದು ಯಾವಾಗ? ವೆನ್ ಯು ರಿಪೆಂಟ್, ವೆನ್ ಯು ಅಕ್ನಾಲೆಡ್ಜ್ ಯುವರ್ ಮಿಸ್ಟೇಕ್, ಯುವರ್ ಸಿನ್, ಆ್ಯಂಡ್ ಟರ್ನ್ ಅವೇ ಫ್ರಮ್ ಇಟ್ ಆ್ಯಂಡ್ ಕಮ್ ಟು ಗಾಡ್, ವಿಲ್ ಬಿಕಮ್ ವೈಸ್. ಯಾವಾಗ ನಮ್ಮ ಪಾಪಗಳನ್ನ ಒಪ್ಪಿಕೊಂಡು ತಗ್ಗಿಸ್ಕೊಂಡು ದೇವ್ರ ಕಡೆಗೆ ತಿರುಗಿ ಬರ್ತೀವೋ, ನಾವು ಬುದ್ಧಿವಂತರಾಗ್ತೀವಿ. ಇಲ್ಲದೆ ಇದ್ದರೆ ನಾವು ಮೂರ್ಖತನದಲ್ಲೇ ಬದುಕಿ ಸತ್ತೋಗ್ತೀವಿ. ದೇವರು ಬಯಸ್ತಾರೆ ನಾವೆಲ್ಲರೂ ಏನಾಗಬೇಕು? ಬುದ್ಧಿವಂತರಾಗಬೇಕು. ಗಾಡ್ ವಾಂಟ್ಸ್ ಈಚ್ ಆ್ಯಂಡ್ ಎವ್ರಿ ಒನ್ ಆಫ್ ಅಸ್ ಟು ಬಿ ವೈಸ್ ಚಿಲ್ಡ್ರನ್ ಆಫ್ ಗಾಡ್. ವೈಸ್ ಚಿಲ್ಡ್ರನ್ ಆಫ್ ಗಾಡ್. ಎದ್ದು ನಿಂತ್ಕೊಳ್ಳೋಣ. ಕೇಳಿಸಿಕೊಂಡ ವಾಕ್ಯಗಳಿಗೆ ಶರಣಾಗೋಣ. ಲೆಟ್ ಅಸ್ ಸರೆಂಡರ್ ಅವರ್ ಸೆಲ್ಸ್ ಟು ದ ಮೆಸೇಜ್ ವಿ ಹರ್ಡ್. ಸಬ್ಮಿಟ್ ಅವರ್ ಸೆಲ್ಸ್ ಟು ದ ಇನ್ಸ್ಟ್ರಕ್ಷನ್ಸ್ ಆಫ್ ಗಾಡ್. Make a decision to honor God by obeying His commandments. ದೇವರನ್ನು ಗೌರವಿಸುವ ತೀರ್ಮಾನ ಮಾಡೋಣ. Be thankful to God for everything, always. ಪ್ರತಿಯೊಂದಕ್ಕಾಗಿಯೂ ಯಾವಾಗಲೂ ದೇವರಿಗೆ ಧನ್ಯವಾದ ಹೇಳುವ ಸ್ವಭಾವವುಳ್ಳವರಾಗೋಣ. ದೇವರ ದೃಷ್ಟಿಯಲ್ಲಿ ಬುದ್ಧಿವಂತ ದೇವರ ಮಕ್ಕಳಾಗೋಣ. ದೇವರು ಕೊಟ್ಟ ಈ ಕೃಪೆ, ಈ ಅವಕಾಶಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳೋಣ. Let us thank God for this wonderful opportunity He has given us, blessed us to study His word, to hear His word every week, every day. ಪ್ರತಿ ನಿತ್ಯವೂ, ಪ್ರತಿ ವಾರವೂ ದೇವರ ವಾಕ್ಯವನ್ನು ಕಲಿಯುವ, ತಿಳಿದುಕೊಳ್ಳುವ ಒಂದು ಕೃಪೆ, ಒಂದು ಸೌಭಾಗ್ಯ, ಒಂದು ಆಶೀರ್ವಾದ ನಮಗೆ ಲಭಿಸಿದ್ದಕ್ಕಾಗಿ ಕೃತಜ್ಞತೆ ಉಳ್ಳವರಾಗಿರೋಣ. ಕೃತಜ್ಞತೆಯಿಂದ ದೇವರಿಗೆ ಸ್ತೋತ್ರ ಹೇಳೋಣ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಹಾಲೆಲೂಯಾ. ಯೇಸುವೇ, ನನ್ನನ್ನು ನೀವು ಪ್ರತಿ
ಪ್ರತಿ ದಿನ ಪವಿತ್ರೀಕರಿಸುತ್ತಿರುವುದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್ ಫಾರ್ ಸ್ಯಾಂಕ್ಟಿಫೈಯಿಂಗ್ ಮೀ ಎವ್ರಿ ಡೇ ಥ್ರೂ ಯುವರ್ ವರ್ಡ್. ಥ್ಯಾಂಕ್ ಯು ಲಾರ್ಡ್ ಫಾರ್ ಯುವರ್ ಹೋಲಿ ವರ್ಡ್. ನಿಮ್ಮ ಪರಿಶುದ್ಧ ವಚನಗಳಿಂದ ನನ್ನನ್ನು ಪ್ರತಿ ದಿನ ಪವಿತ್ರೀಕರಿಸಿ ಪ್ರತ್ಯೇಕಿಸಿ ಮುನ್ನಡೆಸುತ್ತಿರುವುದಕ್ಕಾಗಿ ಸ್ತೋತ್ರ. ನೀವು ಕೊಟ್ಟ ಪ್ರತಿಯೊಂದು ವಾಕ್ಯಗಳಿಗಾಗಿ ಸ್ತೋತ್ರ ಅಪ್ಪ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಇನ್ನೂ ಹೆಚ್ಚಾಗಿ ನಿಮ್ಮ ರಾಜ್ಯಕ್ಕಾಗಿ ದುಡಿಯಲು ಫಲಭರಿತ ವ್ಯಕ್ತಿಯನ್ನಾಗಿ ನಮ್ಮೊಬ್ಬೊಬ್ಬರನ್ನು ನೀವು ರೂಪಾಂತರಗೊಳಿಸುತ್ತಿರುವುದಕ್ಕಾಗಿ ಸ್ತೋತ್ರ. ನಿಮ್ಮ ವಾಕ್ಯದಲ್ಲಿ ನಂಬಿಕೆ ಇಟ್ಟು ಜೀವಿಸುವ ಆ ಸೌಭಾಗ್ಯವನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಎಲ್ಲ ಉಪಕಾರಗಳಿಗಾಗಿ ಸ್ತೋತ್ರ ಅಪ್ಪ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ. ಎಲ್ಲ ಮಾನವರು ಈ ಸತ್ಯವನ್ನು ಅರಿತುಕೊಂಡು ಯೇಸುವೇ ನಿಮ್ಮ ಸಂಬಂಧದಲ್ಲಿ ಬಲಗೊಳ್ಳಲಿ. ನೀವಿಟ್ಟಿರುವ ನಿತ್ಯ ಜೀವವನ್ನು ಪ್ರತಿಯೊಬ್ಬರು ಹೊಂದಿಕೊಳ್ಳುವಂತೆ ಆಗಲಿ. ಸಮಾಧಾನಕರವಾದ ಆನಂದಕರವಾದ ಜೀವಿತವನ್ನು ಪ್ರತಿಯೊಬ್ಬರು ಜೀವಿಸುವಂತೆ ಆಗಲಿ ಅಪ್ಪ. ಹಾಲೆಲೂಯಾ. ಯೇಸುವೇ ಸ್ತೋತ್ರ 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 ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಯು ಜೀಸಸ್. ಹಾಲೆಲೂಯಾ. ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತಿದ್ದೇವೆ. ಆಮೆನ್.